ಸಮಿತಿ ರಾಮದುರ್ಗ್ ಇವರ ಸಹಯೋಗದಲ್ಲಿ ಆಚರಣೆ ಮಾಡುವಂತಹ ಹೇಮರೆಡ್ಡಿ ಮಲ್ಲಮ್ಮನಂಬದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮ ಪೂಜ್ಯ ಶ್ರೀ 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 ವೇಮನಾನಂದ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪರಮ ಪೂಜ್ಯ ಅಭಿನವ ಪಟ್ಟಾಧೀಶರು ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಚಿಪ್ಪಲಗಟ್ಟಿ ಇವರಲ್ಲಿ ನಮಸ್ಕರಿಸುತ್ತಾ ಹಾಗೂ ಶ್ರೀ ಕಲ್ಮೇಶ್ವರ ಮಹಾಸ್ವಾಮಿಗಳು ಹಿರೇಮಠ ಚಿಪ್ಪಲಗಟ್ಟಿ ಇವರಲ್ಲಿ ನಮಸ್ಕರಿಸುತ್ತಾ ಸಮಾರಂಭದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವರು ಹಾಗೂ ಮುಜರಾಯಿ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರೇ ಹಾಗೂ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಶೋಕ್ ಪಟ್ಟಣ ಅವರೇ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಜ್ಞಾನೇಶ್ವರ್ ಮೇಲಪ್ಗೋಳ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಅತಿಥಿ ಮಹೋದಯರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಯಾವತ್ತೂ ಸಮಾಜದ ಹಿರಿಯರೇ, ತಾಯಂದಿರೇ, ಸಹೋದರ ಸಹೋದರಿಯರೇ ಹಾಗೂ ಪತ್ರಿಕಾ ಮಿತ್ರರೇ, ದಯವಿಟ್ಟು ಕ್ಷಮಿಸಬೇಕು. ನಾನು ವೇದಿಕೆ ಮೇಲಿದ್ದವರು ಎಲ್ಲರೂ ಹೆಸರು ತಗೊಳ್ಳಿಲ್ಲ, ಯಾಕೆಂದರೆ ಸಮಯನೂ ಭಾಳಷ್ಟು ಆಗಿದೆ. ಇವತ್ತಿನ ದಿವಸ ಭಾಳ ಸಂತೋಷದಿಂದ ನೀವು ಎಲ್ಲರೂ ಸೇರಿ ಈ ಒಂದು ಚಿಪ್ಪಲಗಟ್ಟಿ ಗ್ರಾಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ 602ನೇ ಜಯಂತಿ ಉತ್ಸವವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನಾವೆಲ್ಲರೂ ತಿಳಿದುಕೊಳ್ಳಬೇಕಾದಂತಹ ಒಂದು ಯಾವ ರೀತಿ ಹೇಮರೆಡ್ಡಿ ಅವರ ಜೀವನ ಚರಿತ್ರೆ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಬೇಕಾದದ್ದು ಭಾಳ ಮಹತ್ವ. ಯಾವ ರೀತಿ ಅವರು ನಡೆದುಕೊಂಡ್ಬಂದರು, 14ನೇ ಶತಮಾನದಲ್ಲಿ ಜನಿಸಿದಂತಹ ಹೇಮರೆಡ್ಡಿ ಮಲ್ಲಮ್ಮನವರು ಯಾವತ್ತೂ ಅವರು ಬಸವಣ್ಣವರ ಅನುಯಾಯಿಗಳಾಗಿದ್ದರು. ಆದ್ದರಿಂದ ಇವತ್ತಿನ ದಿವಸ ಈ ವೇದಿಕೆ ಮೇಲೆ ನಿಂತು ನೀವು ಭಾಷಣ ಕೇಳಿ ಮಾಡೋಕ್ಕಿಂತ ಮುಂಚೆ ನಾವು ಅವರ ಜೀವನ ಚರಿತ್ರೆ ಬಗ್ಗೆ ನಾವು ತಿಳ್ಕೊಳ್ಬೇಕಾದಂಥದ್ದು ಭಾಳ ಮಹತ್ವವಾದಂಥ ವಿಷಯ ಅಂಥೇಳಿ ಅದನ್ನು ಮಾಡಿದರೆ ಮಾತ್ರ ನಾವು ಏನಿವತ್ತು ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಆ ಒಂದು ಆಚರಣೆ ಅರ್ಥಪೂರ್ಣ ಆಗ್ತದ ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಈಗಾಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ಕಜ್ಜಿಡೋಣಿ ಗ್ರಾಮದ ಕೃಷ್ಣಾಜಿ ಶಾಸ್ತ್ರಿಗಳು ಇದರ ಬಗ್ಗೆ ಅವರು ಕೂಡ ಮಾತನಾಡಿದ್ದಾರೆ. ಅವರು ಕೂಡ ಹೇಮರೆಡ್ಡಿ ಮಲ್ಲಮ್ಮನವರ ಬಗ್ಗೆ ಅನೇಕ ವಿಚಾರಗಳನ್ನು ತಮ್ಮ ಜೊತೆ ಹಂಚ್ಕೋತಾರೆ. ಅದರ ಜೊತೆಗೆ ಇವತ್ತು ವೇದಿಕೆ ಮೇಲೆ ಮಾನ್ಯ ಸಚಿವರು ಇದ್ದಾರೆ, ಶ್ರೀ ರಾಮಲಿಂಗಾರೆಡ್ಡಿ ಅವರು, ಅಶೋಕ್ ಪಟ್ಟಣರವರು ಇದ್ದಾರೆ. ಅವರು ಕೂಡ ಅನೇಕ ವಿಚಾರಗಳನ್ನು ತಮ್ಮ ಜೊತೆ ಇವತ್ತು ಹಂಚ್ಕೊಳ್ಳೋರಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಭಾಳ ಸಂತೋಷದ ಒಂದು ಸಂಗತಿ ಅಂದರೆ ಇವತ್ತು ನಾನು ನೋಡ್ತಾ ಇದ್ದೀನಿ ಈ ಒಂದು ಗ್ರಾಮದಲ್ಲಿ ಇವತ್ತು ಮಹನೀಯರಿಗಿಂತ ಹೆಚ್ಚು ಮಹಿಳೆಯರ ಸಂಖ್ಯೆನ ಇವತ್ತು ಭಾಳಷ್ಟು ಜಾಸ್ತಿ ಇದೆ. ಆದ್ದರಿಂದ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಕೂಡ ಇದೇ ಗ್ರಾಮದ ಹಳೆಯ ಆಗಿದ್ದರೂ ಕೂಡ ನಾನು ಚಿಪ್ಪಲಗಟ್ಟಿ ಗ್ರಾಮದಲ್ಲೇ ನಾನು 4ನೇವರೆಗೆ ಇದೇ ಗ್ರಾಮದಲ್ಲಿ ಶಾಲೆ ಕಲಿತು ಹೋಗಿದ್ದೀನಿ. ನಾನು ಇಲ್ಲಿಂದ ಕಲಿತು ಹೋಗಿ ಮುಂದೆ ನಾನು ಮುಧೋಳದಲ್ಲಿ ಸೈನಿಕ ಶಾಲೆಗೆ ಅಲ್ಲಿ ಕೋಚಿಂಗ್ ತೊಗೊಂಡು ಸೈನಿಕ ಶಾಲೆಯ ವಿದ್ಯಾರ್ಥಿಯಾಗಿ ಹೊರಬಂದದ್ದು ಬಹುಶಃ ಭಾಳ ಮಂದಿ ಗುರುತಿರ್ಲಿಕ್ಕಿಲ್ಲ. ಆದ್ದರಿಂದ ಹೆಚ್ಚಿಗೆ ನಾನು ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತೇನು ಸಮಾಜದ ಎಲ್ಲ ಹಿರಿಯರು ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ, ಒಂದು ವಿನಂತಿ ಮಾಡ್ಕೋತೇನೆ. ನಮ್ಮ ಸಮಾಜಕ್ಕೆ ನನಗೇನೋ ಎಲ್ಲೇ ಒಂದು ಕಡೆ ಅನ್ನಿಸ್ತದೆ, ಏನೋ ಶಾಪ್ ಇದೆ ಏನೋ ಅಂತ ಅನ್ನಿಸ್ತದೆ. ನಮ್ಮ ಸಮಾಜದೊಳಗೆ ಒಕ್ಕಟ್ಟಿನಿಂದ ಕೆಲಸ ಮಾಡೋದು ಭಾಳ ಕಡಿಮೆ. ನಾವು ರಾಜಕೀಯ ಬಿಡೋಣ, ರಾಜಕೀಯ ಒಂದು ಕಡೆ, ಆದರೆ ಯಾವುದೇ ಸಮಾಜಕ್ಕೆ ಕೆಲಸ ಬಂದಾಗ ನಾವೆಲ್ಲರೂ ಕೂಡಿ ಒಂದಾಗಿ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಸಮಾಜದ ಎಲ್ಲ ಹಿರಿಯರಿಗೂ ತಾಯಂದಿರಿಗೂ ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ ಈ ಸಂದರ್ಭದಲ್ಲಿ. ಯಾಕಂದ್ರೆ ನಾನು ಕೆಲವೊಂದು ಕಡೆ ನೋಡಿದ್ದೀನಿ, ಎರಡೆರಡು ಸಮಾಜದ ಗ್ರೂಪ್ಗಳಾಗಿದ್ದಾವ, ಎರಡೆರಡು ಸಮಾಜದ ಕಾರ್ಯಕ್ರಮಗಳು ನಡೀತಿರ್ತಾವ. ಇವು ಆಗಬಾರ್ದು. ಸಮಾಜದ ಅಭಿವೃದ್ಧಿ ಬಂದಂಥ ಸಂದರ್ಭದಲ್ಲಿ ನಾವು ಸಮಾಜದ ಸಂಘಟನೆ ಮಾಡೋದು ಬೇರೆ ಯಾವುದೋ ಮತ್ತೊಂದು ಸಮಾಜನ ತುಳಿಲಿಕ್ಕಲ್ಲ, ಆದರೆ ನಮ್ಮಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಒಂದಾಗಿ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಕಡೆಯವರಿಗೆ ಕೂಡ ನಾವು ಮೇಲೆತ್ತುವಂಥ ಕೆಲಸವನ್ನು ನಾವೆಲ್ಲರೂ ಕೂಡಿ ಸಮಾಜದವರು ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಂದಾಗಿ ಈ ಸಮಾಜವನ್ನು ಬೆಳೆಸುವಂಥ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗ್ರಾಮದ ಎಲ್ಲ ಹಿರಿಯರಿಗೂ ತಾಯಂದಿರಿಗೂ ಹಾಗೂ ಪೂಜ್ಯರಿಗೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಮಲ್ಲಮಾಂಬೆಯ
ಆದರ್ಶ ತತ್ವಗಳನ್ನು ನಾವೆಲ್ಲ ಮೈಗೂಡಿಸಿಕೊಳ್ಳೋಣ. ಈ ರೆಡ್ಡಿ ಸಮಾಜವನ್ನು ಒಗ್ಗಟ್ಟಿನಿಂದ ಮುನ್ನಡೆಸೋಣ ಅಂತಕ್ಕಂಥ ಉದ್ಘಾಟನಾ ನುಡಿಗಳು ನಡೆತಕ್ಕಂಥ ಸನ್ಮಾನ್ಯ ಶ್ರೀ ಅಜಯ್ ಕುಮಾರ್ ಸರ್ನಾಯ್ಕ್ ಅವರಿಗೆ ಧನ್ಯವಾದ ಸಲ್ಲಿಸ್ತಾ, ಮುಂದಿನ ಅತಿಥಿಪರ ನುಡಿಗಳು ಕೃಷ್ಣಾರೆಡ್ಡಿ, ನಿರ್ದೇಶಕರು, ರಾಜ್ಯ ರೆಡ್ಡಿ ಜನಸಂಘ ಬೆಂಗಳೂರು ಇವರಿಂದ. ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿಯ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ಸ್ವಾಮೀಜಿಗಳಾಗಿರ್ತಕ್ಕಂಥ ವೇಮಾನಂದ ಸ್ವಾಮೀಜಿಗಳು, ಅದೇ ರೀತಿ ಎಲ್ಲ ಈ ತಾಲೂಕಿನ ಸ್ವಾಮೀಜಿಗಳು, ಅದೇ ರೀತಿ ನಮ್ಮ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸರ್ ಇರ್ಬೋದು, ಅದೇ ರೀತಿ ನಮ್ಮ ಪಟ್ಟಣ್ ಅವರು ಶಾಸಕರು ಈ ಭಾಗದಲ್ಲಿ ಅವರು ಸಹ ಬಂದಿದ್ದಾರೆ. ಅದೇ ರೀತಿ ಸರ್ನಾಯಕ್ ಸರ್ ಇರ್ಬೋದು, ಗಿರೀಶ್ ಸೋನಾಲ್ಕರ್ ಇರ್ಬೋದು, ಈ ತಾಲೂಕಿನ ಅಧ್ಯಕ್ಷರು, ಎಲ್ಲ ಸಂಘಟನಾ ಕಾರ್ಯದರ್ಶಿಗಳು, ಸದಸ್ಯರುಗಳು ಎಲ್ಲರಿಗೂ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ ಇವತ್ತು ಇಷ್ಟು ಅದ್ದೂರಿಯಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಮಾದರಿಯಾಗಿ ಇವತ್ತು ಜಯಂತಿಯನ್ನು ಮಾಡ್ತಾ ಇರೋದು. ಯಾಕಂದ್ರೆ ನಮ್ಮ ಮಲ್ಲಮ್ಮನ ಜಯಂತಿ ಇವತ್ತು ಇಷ್ಟು ಅದ್ದೂರಿಯಾಗಿ ಮಾಡಬೇಕಾದ್ರೆ ನಮ್ಮೆಲ್ಲರ ಜನಪ್ರಿಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಕರ್ನಾಟಕ ಸರ್ಕಾರದಲ್ಲಿ ಕೂತು ನಮ್ಮ ಸಮಾಜದ ಎಲ್ಲ ಶಾಸಕರು ಸೇರಿ ರಾಮಲಿಂಗಾರೆಡ್ಡಿ ಅವರು ನಮ್ಮ ವೇಮನ ಜಯಂತಿ ಬೇಕೇ ಬೇಕು, ಮಲ್ಲಮ್ಮನ ಜಯಂತಿ ಸಹ ಬೇಕು, ಕರ್ನಾಟಕ ಸರ್ಕಾರದಿಂದ ರಜಾರಹಿತವಾಗಿ ಘೋಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಘೋಷಣೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಸ್ಕೂಲ್ ಬಾಂಧವರಿಗೂ ಹಾಗೂ ರಾಮಲಿಂಗಾರೆಡ್ಡಿ ಅವರಿಗೂ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಮಾಜದ ವೇಮನ ಸ್ವಾಮೀಜಿಗಳು ಅಷ್ಟೇ ಇಡೀ ಉತ್ತರ ಕರ್ನಾಟಕ ಇರ್ಬೋದು, ಬೆಂಗಳೂರು ಭಾಗ ಇರ್ಬೋದು, ಎಲ್ಲ ಭಾಗದಲ್ಲಿ ಒಂದು ಮಾಡಿ ಇವತ್ತು ನಮ್ಮ ರಾಮಲಿಂಗಾರೆಡ್ಡಿ ಅವರು, ಎಚ್ ಕೆ ಪಾಟೀಲ್ ಅವರು ಸ್ವಾಮೀಜಿಗಳು ಎಲ್ಲ ಸೇರಿ ಇವತ್ತು ಸುಮಾರು 5 ಲಕ್ಷ ಜನ ಮೇಲೆ ಬೆಂಗಳೂರಲ್ಲಿ ಒಂದು ಸಮಾವೇಶ ಬಲಾತ್ಕಾರದಲ್ಲಿ ಮಾಡಿದಾಗ ನಮ್ಮ ಸಮಾಜ ಶಕ್ತಿ ಏನು ಅನ್ನೋದು ಆ ದಿವಸ ಗೊತ್ತಾಯಿತು. ಯಾಕಂದ್ರೆ ಸಮಾಜ ಕಟ್ಟೋದೇ ಅಲ್ಲ, ಪ್ರತಿಯೊಂದು ಸಮಾಜದಲ್ಲಿ ಬಡಬಗ್ಗರಿಗಿರ್ಬೋದು, ಯಾವುದೇ ಒಂದು ಭಾಗದಲ್ಲಿ ತೊಂದರೆ ಆದಾಗ ಆ ಭಾಗಕ್ಕೆ ಹೋಗಬೇಕು ಬರಬೇಕು ಅಂತವೆಲ್ಲನೂ ಮಾಡಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಇದೇ ಭಾಗದಲ್ಲಿ ಸುಮಾರು ಒಂದು 10-15 ಭಾಗದಲ್ಲಿ ಫೆಡ್ಸ್ ಬಂದು ಊರೂರೇ ಕೊಚ್ಕೊಂಡು ಹೋದಾಗ ನಮ್ಮ ಎಲ್ಲ ಬೆಂಗಳೂರಿನ 4-10 ಜನ ಬಂದು ರಾಮಲಿಂಗಾರೆಡ್ಡಿ ಅವರ ತಂಡ, ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲ ಭಾಗಕ್ಕೂ ಇವತ್ತು ಬೆಡ್ಶೀಟ್ ಇರ್ಬೋದು, ಪಾತ್ರೆ ಸಾಮಾನು ಇರ್ಬೋದು, ಮನೆಗಾಗುವ ವಸ್ತುಗಳು ಏನೇನು ಬೇಕೋ ಎಲ್ಲನೂ, ಹಸುಗಳಿಗೆ ಕರುಗಳಿಗೆ ಮೇವಿರಬಹುದು, ಇಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ನಮ್ಮ ಏಕೈಕ ವ್ಯಕ್ತಿ ಯಾರು ಇದ್ದಾರೆ ಅಂದ್ರೆ ನಮ್ಮ ರಾಮಲಿಂಗಾರೆಡ್ಡಿ ಅವರು ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ಹೋಗುವಂತ ವ್ಯಕ್ತಿ ಅಲ್ಲ, ನಾವು ಮಾಡಿರೋದು ನಾವು ಹೇಳ್ಬೇಕಾಗ್ತದೆ. ನಮ್ಮ ಸಮಾಜದಲ್ಲೇ ಆಗಲ್ಲ, ಬೇರೆ ಸಮಾಜದವ್ರಿಗೂ ಅಷ್ಟೇ ತೊಂದರೆ ಆದಾಗ ಎಲ್ಲ ಭಾಗಕ್ಕೂ ಹುಡುಕಿ ಯಾವ ಭಾಗಕ್ಕೆ ಫೆಡ್ಸ್ ಬಂದು ಊರೂರೇ ಕುಚ್ಕೊಂಡಾಗ ಇಡೀ ಎಲ್ಲ ಸಮಾಜಕ್ಕೂ ಸಹಕಾರ ಮಾಡಿರುವಂತ. ಯಾಕಂದ್ರೆ ನಾವು ಕಣ್ಣಲ್ಲಿ ನೋಡಿರೋದು ಕೋವಿಡ್ ಸಮಯದಲ್ಲಿ ಅಷ್ಟೇ ಸುಮಾರು ಒಂದು 40-50 ಜನಕ್ಕೆ ಒಂದು ದಿವಸಕ್ಕೆ ಊಟದ ವ್ಯವಸ್ಥೆ ಇರಬಹುದು. ಪ್ರತಿಯೊಂದು ಭಾಗದಲ್ಲಿನೂ ಎಲ್ಲೆಲ್ಲಿ ತೊಂದರೆ ಇದೆಯಾ ಅಂತ ಜಾಗಕ್ಕೆ ಪ್ರತಿ ದಿವಸ 40-50 ಜನ ಊಟದ ವ್ಯವಸ್ಥೆ ಇರಬಹುದು, ಫುಡ್ ಕಿಟ್ಗಳು ಇರಬಹುದು, ಮನೆಗಾಗುವ ವಸ್ತುಗಳು, ಕೋವಿಡ್ ಸಂದರ್ಭದಲ್ಲಿ ಹಾಸ್ಪಿಟಲ್ ವ್ಯವಸ್ಥೆ ಇರಬಹುದು, ಬೆಡ್ಗಳ ವ್ಯವಸ್ಥೆ ಇರಬಹುದು, ಆಂಬುಲೆನ್ಸ್ ವ್ಯವಸ್ಥೆ ಇರಬಹುದು. ನಿರಂತರವಾಗಿ 24 ಗಂಟೆಯಲ್ಲಿ 16-18 ಅವರು ಕೆಲಸ ಮಾಡಿರುವಂತ ಒಬ್ಬ ಏಕೈಕ ವ್ಯಕ್ತಿ ರಾಮಲಿಂಗಾರೆಡ್ಡಿ ಅಂತ ನಾನು ಗಂಟಾಘೋಷವಾಗಿ ಹೇಳ್ತಾ ಇದ್ದೇನೆ. ಅದೇ ರೀತಿ ಈ ಭಾಗದಲ್ಲಿ ನಮ್ಮ ಸಮಾಜದವರು ಯಾವುದೇ ಒಂದು ಸಣ್ಣ ಕೆಲಸ ಆಯ್ತು ಇಲ್ಲಿಂದ ಬಂದ್ರು ಯಾರನ್ನೇ ಆಗ್ಲಿ ಇಂಥ ಕೆಲಸ ಬೇಕು ಅಂತ ಬಂದಾಗ ಸಹಕಾರ ಮಾಡುವಂತ ಒಬ್ಬ ನಾಯಕ ಅಂತ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಒಂದು ಮಲ್ಲಮ್ಮನ ಒಂದು ಗುಡಿ ಇರ್ಬೋದು, ವೇಮನ ಗುಡಿ ಇರ್ಬೋದು, ಬೇರೆ ಒಬ್ಬ ದೇವಸ್ಥಾನಗಳಿಗೆ ಒಂದು
ಅನುಕೂಲ ಬೇಕಾದ್ರೂ ಯಾವುದೇ ಒಂದು ಕಷ್ಟದಲ್ಲಿ ಬಂದ್ರೂ ಎಲ್ಲರಿಗೂ ಸಹಕಾರ ಮಾಡುವಂತ ಒಬ್ಬ ನಾಯಕರು ನಮ್ಮ ಸ್ವಾಮೀಜಿಯವರು. ಇವತ್ತು ನಮ್ಮ ಈ ಭಾಗ ಎಲ್ಲ ಒಂದು ಮಾಡಬೇಕಾದ್ರೆ ನಮ್ಮ ವೇಮಾನಂದ ಸ್ವಾಮೀಜಿ ಅವ್ರನ್ನ ನಾನು ಮತ್ತೊಮ್ಮೆ ಅವ್ರನ್ನ ಕೈ ಮುಗಿದು ಕೇಳ್ಕೊಂತೀನಿ. ಇದೇ ರೀತಿ ಈ ಭಾಗದಲ್ಲಿ ಮತ್ತೊಮ್ಮೆ ಒಂದು ಬಲಾತ್ಕಾರದಲ್ಲಿ ಒಂದು 7 ಲಕ್ಷ ಸಮಾಜ ಜನ ಒಂದು ಹತ್ರ ಸೇರುವಂತ ಒಂದು ಸಮಾವೇಶ ಮಾಡಬೇಕು ಅಂತ ನಮ್ಮ ರಾಮಲಿಂಗಾರೆಡ್ಡಿ ಅವರಿಗೆ, ಎಚ್ ಕೆ ಪಾಟೀಲ್ ಅವರಿಗೆ, ಈ ಭಾಗದ ನಮ್ಮ ಸಮಾಜದ ಎಲ್ಲ ಶಾಸಕರಿಗೆ ಹೇಳ್ತಾ ಇದ್ದೇನೆ, ದಯವಿಟ್ಟು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಮಾವೇಶ ಮಾಡಬೇಕು ಅಂತ ಮತ್ತೊಮ್ಮೆ ನಾನು ಮನವಿ ಮಾಡ್ತಾ ಇದ್ದೇನೆ. ಇದೇ ರೀತಿ ಈ ಭಾಗದಲ್ಲಿ ಒಂದು ಸಮಾವೇಶ, ನಾನು ಮಲ್ಲಮ್ಮನ ಜಯಂತಿ ಏನೋ 1000 ಜನ 2000 ಜನ ಸೇರ್ಬೋದು ಅಂದ್ಕೊಂಡಿದ್ದೆ. ಆದರೆ ಬಲಾತ್ಕಾರದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಜಯಂತಿಯನ್ನು ಮಾಡಿದ್ದಾರೆ. ಈ ಭಾಗದ ಎಲ್ಲ ಹಿರಿಯರಿಗೆ ನಮ್ಮ ಅಕ್ಕ ತಂಗಿಯರು ಮುಂದೆ ಕುತ್ಕೊಂಡಿದ್ದಾರೆ. ನಿಜವಾಗ್ಲೂ ನಿಮ್ಮ ಒಂದು ಕ್ಷಮೆ ಬೆಳಕೆಯಿಂದ ನೀವು ನಮ್ಮ ಮಲ್ಲಮ್ಮನ ಮೇಲೆ ಎಷ್ಟು ಅಭಿಮಾನ ಐತೆ ಅನ್ನೋದು ಖಂಡಿತ ಇಲ್ಲಿ ಗೊತ್ತಾಗ್ತದೆ. ಯಾಕಂದ್ರೆ ಮಲ್ಲಮ್ಮನ ಅವತ್ತು ಪ್ರಾರ್ಥನೆ ಮಾಡುವಾಗ ಕೇಳ್ಕೊಂಡ್ಲು, ನಮಗೆ ನಿಮ್ಗೆ ಏನ್ ಬೇಕು ಅಂತ ಕೇಳಿದಾಗ ಮಲ್ಲಮ್ಮನ ಒಂದೇ ಒಂದು ಮಾತು ಕೇಳಿದ್ರು, ನಮ್ಗೇನು ಬೇಡ, ನಮ್ಮ ಸಮಾಜದವರು ಯಾವಾಗ ಬಡತನಲ್ಲಿ ಇರ್ಬೋದು, ಅವರಿಗೆ ಶ್ರೀಮಂತವಾಗಿರ್ಬೇಕು, ಅವ್ರನ್ನ ಅದೇ ತರ ಇಟ್ಕೊಂಡು ಹೋಗ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡ್ಲು ಮಲ್ಲಮ್ಮ. ಯಾಕೆ ಅಂದ್ರೆ ಈ ಭಾಗದಲ್ಲೇ ಆಗಲ, ಇಡೀ ರಾಜ್ಯದಲ್ಲೇ ಆಗಲ, ರಾಷ್ಟ್ರದಲ್ಲೇ ಆಗಲಿ, ಯಾರೇ ಒಬ್ಬ ರೆಡ್ಡಿ ಸಮಾಜದವರು 10 ಮನೆ ಇರೋ ಜಾಗದಲ್ಲಿ 100 ಮನೆ ಇದ್ರು 10 ಮನೆಯವರು 100 ಮನೆಗೂ ಒಂದು ಸಹಾಯ ಮಾಡುವಂತ ಒಂದು ಸಮಾಜ ರೆಡ್ಡಿ ಸಮಾಜ. ಅಂತ ಸಮಾಜದಲ್ಲಿ ನಾವು ಹುಟ್ಟಿರೋದು ದೇವರ ಒಂದು ಪುಣ್ಯ ಅಂತ ಹೇಳಿ ನಾನಿವತ್ತು ನನಗೆ 2 ಮಾತಾಡಲು ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಶ್ರೀ ಕೃಷ್ಣಾರೆಡ್ಡಿ ಅವರಿಗೆ. ನಮ್ಮ ಈ ಸಮಾರಂಭದ ಮುಂದಿನ ಭಾಗ SSLC ವಿದ್ಯಾರ್ಥಿಗಳಿಗೆ ರಾಜ್ಯದ ಸಮಸ್ತ ರೆಡ್ಡಿ ಬಾಂಧವರ ಮಹಾನ್ ಕಾರ್ಯಕ್ರಮದ ವೈಭವವನ್ನು ನೋಡಿದ ನಂತರ ಅದು ಮಸಕಾಗುವ ಮುನ್ನವೇ ಮತ್ತೊಂದು ಸಾರಿ ಒಂದು ಅತ್ಯಂತ ಶುಭ ಮುಹೂರ್ತ ಕಾರ್ಯಕ್ರಮವನ್ನು ಮಾಡಿ ತೋರಿಸಿದಂಥ ಕೀರ್ತಿ ಚಿಪ್ಪಲಕಟ್ಟೆಯ ಗ್ರಾಮದ ಸಕಲ ಸಮಸ್ತ ಬಂಧುಗಳಿಗೆ ಸಲ್ತದ ಅಂತ ಹೇಳಿ ನನ್ನ ನಮನ ಭಾವಗಳನ್ನು ಸಲ್ಲಿಸ್ತೇನೆ. ಅವತ್ತಿನ ಕಾರ್ಯಕ್ರಮದ ಸಚೇತಕರು, ಜೀವನಾಡಿಗಳು ಆಗಿ ರಾಜ್ಯಾದ್ಯಂತ ಸಂಚರಿಸಿ ಸರ್ವರಿಗೂ ಶಕ್ತಿಯನ್ನು ತುಂಬಿದಂಥ ರಾಮಲಿಂಗಾರೆಡ್ಡಿ ಸಾಹೇಬರೇ ಇವತ್ತಿನ ದಿವಸ ಬೆಂಗಳೂರಿನಿಂದ ಚಿಪ್ಪಲಕಟ್ಟೆಗೆ ಬಂದಾಗ ಚಿಪ್ಪಲಕಟ್ಟೆಯನ್ನೇ ಬೆಂಗಳೂರಿಗೆ ಹೋಯ್ದಷ್ಟು ಸಂತೋಷ ಅಂತ ತಿಳಿದುಕೊಂಡು ನಾನು ಈ ಸಭೆಯ ಉದ್ದೇಶವನ್ನು ಮಾಡ್ತಾ ಇದ್ದೆ. ಬರುವಾಗ ತಾವು ತೋರಿಸಿದ ಆಸಕ್ತಿ, ರಸ್ತೆಯಲ್ಲಿ ತಮ್ಮದೇ ಆದಂಥ ಒಂದು ಮುಖದ ಚಿಲುಮೆ ಯಾರಿಗಾದ್ರೂ ಚಿಪ್ಪಲಕಟ್ಟೆಗೆ ಬರಬೇಕು ಅನ್ನುವಷ್ಟು ಸಂತೋಷವನ್ನು ತಾವು ತೋರಿಸ್ತಾ ಇದ್ರಿ. ಇಂಥ ಮಹಾನ್ ಕಾರ್ಯಕ್ರಮಕ್ಕೆ ಜೀವಂತ ದೇವರಾಗಿ ಪೂಜ್ಯಪಾದರಾದಂಥ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ವೈಮನಾನಂದಪ್ಪಂಗಳ ಶ್ರೀ ಚರಣಾರವಿಂದಗಳಿಗೆ ಜೋರಾಗಿ ಚಪ್ಪಾಳೆಯ ಮೂಲಕ ನಮಸ್ಕಾರಗಳನ್ನು ನಾವು ಸಲ್ಲಿಸಬೇಕಾಗ್ತದೆ. ತತ್ತು ಕಾರ್ಯಕ್ರಮಕ್ಕೆ ಪೂಜ್ಯಪಾದರಾದಂಥ ಸ್ವಗ್ರಾಮದ ಉಭಯ ಶ್ರೀಗಳವರಲ್ಲಿ ವಿಶೇಷವಾದಂಥ ವಿಚಾರವಾದಿಗಳಾದಂಥ ಸನ್ಮಾನ್ಯ ಶ್ರೀ ಅಜಯ್ ಕುಮಾರ್ ಸರ್ನಾಯಕ್ ಸಾಹೇಬರಲ್ಲಿ ಬಹುತೇಕ ನಮ್ಮೆಲ್ಲರಿಗೆ ಅಂದಿನ KC ರೆಡ್ಡಿಯೇ ಇಂದು ರಾಮಲಿಂಗಾರೆಡ್ಡಿಯಾಗಿ ಬಂದಿರ್ತಾನೆ ಅನ್ನುವಂಥ ಮಾತನ್ನು ಸಭೆ ಒಪ್ಕೋಬೇಕಾಗ್ತದೆ. ಅಂಥ ಮಹಾನುಭಾವರ ಘನ ಸಾನ್ನಿಧ್ಯದಲ್ಲಿ ಪಟ್ಟಣ ಸಾಹೇಬರು ತಮ್ಮ 2 ಕೈಗಳಿಂದ ಈ ಸಭೆಗೆ ಶುಭ ಹಾರೈಸಿದ್ದಾರೆ, ಸಸಿಗೆ ನೀರೆರಿಸಿದ್ದಾರೆ. ಎಡದಲ್ಲಿ ಬಲದಲ್ಲಿ ಹಿಂದಿನಿಂದ ಈ ಕಡೆಗೆ ಆ ಕಡೆಗೆ ಎಲ್ಲಿ ಯಾರ ಹೆಸರಿರುತ್ತೆ, ಎಲ್ಲರೂ ಒಂದು ಕುಟುಂಬದ ಬಂಧುಗಳಿದ್ದಾಗೆ ನಿಮ್ಮ ಹೆಸರುಗಳನ್ನು ನಾನು ತೆಗೆದುಕೊಂಡು ಹೇಳೋದರಲ್ಲಿ ಅಷ್ಟೇನು ಅದು ಸೂಕ್ತವಾದದ್ದಲ್ಲ. ಸೂಕ್ತವಾದದ್ದೇನಾರ ಇದ್ದರೆ ನೀವು ಗದ್ದಲ ಮಾಡ್ಲಾರ್ದಂಗೆ ನಿಂದಿರಲ್ಲ. ಅಪ್ಪಗಳು ಕರಾರು ಮಾಡ್ಯಾರ 10 ನಿಮಿಷ ಮಾತ್ರ ಉಪನ್ಯಾಸ ಮಾಡ್ಬೇಕಂತ ಹೇಳ್ಯಾರೆ. ಅಷ್ಟನ್ನು ಮಾಡಿಕೊಡ್ತೇನೆ, ಆದರೆ ಒಂದಿಷ್ಟು ಗದ್ದಲ ಮಾಡ್ದಂಗೆ ಇರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೆ. ಬದುಕಿನಲ್ಲಿ ಮನುಷ್ಯನ ಮುಖ್ಯ ಗುರಿ ಸುಖವಾಗಿರಬೇಕು. ಪ್ರತಿಯೊಂದು ಜೀವಿಗಳ ಏನಾದರೂ ಒಂದು ಧ್ಯೇಯ ಇದ್ದರೆ ನಾನು ಸುಖವಾಗಿ ಬದುಕಬಹುದು. ನಾನು ಸುಖವಾಗಿ ಬದುಕುವ ಸಲುವಾಗಿ ಮನುಷ್ಯ ಆಯಾ ಕ್ಷೇತ್ರಗಳನ್ನು ಆಯ್ದುಕೊಳ್ತಾನೆ. ಆಯಾ ಕ್ಷೇತ್ರಗಳನ್ನು ಆಯ್ದುಕೊಂಡು ಎಲ್ಲ ಕ್ಷೇತ್ರಗಳಲ್ಲಿ ದಣಿವು ಮಾಡಿಕೊಂಡು ಆ ದಣಿವನ್ನು ತಾಳಲಾರದೆ ಸಂಸಾರದಲ್ಲಿ ದುಃಖಿತನಾಗಿ
ತನ್ನ ಕೊನೆಯನ್ನು ಏನು ಮಾಡ್ತಾನೆ ಅಂದರೆ ದುಃಖದಲ್ಲೇ ಪರ್ಯಾವಸಾನಗೊಳಿಸ್ತಾ ಇದ್ದಾನೆ. ಆ ದುಃಖದಲ್ಲೇ ಪರ್ಯಾವಸಾನಗೊಳಿಸಬಾರದು ಅಂತ ಹೇಳಿ ಇವತ್ತಿನ ನಮ್ಮನ್ನೆಲ್ಲರ ನಾಯಕಿಯಾಗಿ ಬದುಕಿನಲ್ಲಿ ಸುಖವಾಗಿ ಬದುಕಬೇಕನ್ನುವಂಥ ಯೋಚನೆಯನ್ನು ತನ್ನ ಬದುಕಿನಲ್ಲಿ ಆಚರಿಸಿ ತೋರಿದಂಥ ಹೇಮರೆಡ್ಡಿ ಮಲ್ಲಮ್ಮ ಇವತ್ತಿನ ದಿವಸ ನಮಗೆ ಆದರ್ಶರಲ್ಲಿ ಆದರ್ಶರು ಅನ್ನುವಂಥ ಜಯಂತಿಗೆ ಇವತ್ತು ನಾಣ್ಣುಡಿಯನ್ನು ಇವತ್ತು ಹಾಡ್ತಾ ಇದ್ದೇವೆ. ನೀವು ಗಮನಿಸ್ಬೇಕು, ಒಂದಿಷ್ಟು ಬಿಸಿಲದ ಅನಿವಾರ್ಯ, ಅದನ್ನು ಸ್ವಲ್ಪ ಸಹಿಸ್ಕೋಬೇಕು. ನನ್ನ ಮಾತುಗಳನ್ನು ಯಾರು ಗಮನಿಸ್ತೀರಿ ಅವರು ಮಾತ್ರ ಕಾರ್ಯಕ್ರಮಕ್ಕೆ ಬಂದಂಗೆ. ಯಾರು ನನ್ನ ಮಾತುಗಳನ್ನು ಗಮನಿಸುವುದಿಲ್ಲ, ನೀವು ಸುಮ್ಮನೆ ಶಾಂತಿಗೆ ಹೋಗೋಣ. ಅದರ ಸಲುವಾಗಿ ನಿಮ್ಮೆಲ್ಲರಿಗೂ ನಾನು ಒಂದಿಷ್ಟು ವಿನಂತಿ ಮಾಡ್ತಾ ಇದ್ದೇನೆ. ಯಾಕೆ ಒಬ್ಬರ ಚರಿತ್ರೆ ನಾಯಕರು ಜೀವನದಲ್ಲಿ ಇಷ್ಟು ಮೇಲಕ್ಕೆ ಬರ್ತಾರೆ? ಯಾಕೆ ಜಯಂತಿ ಆಚರಿಸುವಷ್ಟು ಮಟ್ಟಿಗೆ ಒಬ್ಬ ಮಹಾನುಭಾವ ಬೆಳಿತಾನೆ ಅಂತಂದರೆ, ನಿಮಗೆ ಒಂದು ಸಾಲಿನಲ್ಲಿ ಹೇಳ್ತೇನೆ, ಜಯಂತಿ ಇದರ ಅರ್ಥ ಗೆಲ್ಲೋದು. ಜಯ 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 ಹೇ ಅಂದರೆ ತನುವಿನಿಂದ, ಮನದಿಂದ, ಭಾವದಿಂದ ಯಾರು ಗೆಲ್ತಾರಲ್ಲ ಅವ್ರದ ಜಯಂತಿ ಆಚರಿಸ್ತಾರೆ. ಯಾರು ವಿಷಯಗಳನ್ನು ನೋಡಿ ಸೋಲ್ತಾರಲ್ಲ ಅವ್ರನ್ನ ಮಣ್ಣು ಕೊಟ್ಬಿಡ್ತಾರೆ. ಮಣ್ಣು ಕೊಡೋದಕ್ಕೂ ಜಯಂತಿಗೂ ಇರುವ ವ್ಯತ್ಯಾಸ. ಗೆದ್ದವಳು ಮಲ್ಲಮ್ಮ. ಯಾಕೆ ಏನು ಗೆದ್ದಿದ್ದಾಳೆ ಅಂದರೆ, ನಮ್ಮ ಥರ ಯಾವುದೋ ಕಬಡ್ಡಿನಲ್ಲೋ ಖೋಖೋನಲ್ಲೋ ಗೆದ್ದವದ್ದಲ್ಲ. ಬದುಕಿನಲ್ಲಿ ದೇಹದಲ್ಲಿಯೇ ಹುಟ್ಟಿ ಈ ಸಮಸ್ತ ಬಂಧುಗಳಲ್ಲಿಯೇ ಬೆರೆತು ಬರುವ ಕಷ್ಟ ಸುಖಗಳನ್ನೆಲ್ಲ ತನ್ನ ಧ್ವನಿಯಾಗಿರಿಸಿಕೊಂಡು ಜೀವನದ ನಂದಾದೀಪವಾಗಿ ಬೆಳಗಿದಾಳ ಅಂತ ತಿಳಿದುಕೊಂಡು ಇವತ್ತು ಅವಳ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಜಯಂತಿಯ ಆಚರಿಸುವ ಮೂಲ ಉದ್ದೇಶ ಏನಾದರೂ ಇದ್ದರೆ ಅದೊಂದು ಸಂದೇಶ ಮಾತ್ರ. ಏನು ಸಂದೇಶ ಅಂದರೆ, ಬದುಕಿನಲ್ಲಿ ಕಷ್ಟ ಸುಖಗಳು ಬರೋದೇ. ಯಾರಿಗೆ ಕಷ್ಟ ಸುಖಗಳಿಲ್ಲದ ಬದುಕು ಯಾರದೇ ಹೇಳಿ? ಆ ಕಷ್ಟ ಸುಖಗಳನ್ನು ಮೆಟ್ಟಿ ನಿಂತುಕೊಂಡು ಯಾರು ಜೀವನದಲ್ಲಿ ಪರೋಪಕಾರಿಯಾಗಿ ಬಂಧುಗಳ ಜೊತೆಗೆ, ಸಾಮಾಜಿಕ ಜೊತೆಗೆ, ರಾಷ್ಟ್ರದ ಐಕ್ಯತೆಯ ಜೊತೆಗೆ, ಧರ್ಮ ಶ್ರದ್ಧೆ ಜೊತೆಗೆ ಯಾರು ಹೊಂದಿಕೊಂಡು ಹೆಜ್ಜೆಯನ್ನು ಹಾಕ್ತಾರಲ್ಲ ಅವ್ರದ್ದು ಜಯಂತಿಯನ್ನು ಆಚರಿಸ್ತಾರೆ. ಅಂತ ಜಯಂತಿಯ ನಾಯಕಿ ಹೇಮರೆಡ್ಡಿ ಮಲ್ಲಮ್ಮ. ಇವತ್ತು 600 ವರ್ಷಗಳ ಹಿಂದೆ ಈ ಮಣ್ಣಿನಲ್ಲಿ ಆಗಿ ಹೋದಂತಹ ಆ ತಾಯಿಯ ನೆನಪು ಇವತ್ತಿನ ದಿವಸದಲ್ಲಿ ಯಾಕಿರ್ತತೆ ಅಂತ ಅನ್ಲಿಕ್ಕೆ ಒಂದು 2-3 ಮಾತುಗಳನ್ನು ಹೇಳ್ತೇನೆ. ಅಪ್ಪ ಅವ್ರು ಕರಾರು ಮಾಡಿ ಹೋಗ್ಯಾರ ನನಗೆ. ಅವ್ರು ಕರಾರು ಒಂದಿರಲಿಲ್ಲ ಅಂದ್ರೆ ನೋಡ್ಕೊಂಡು ಹೋಗ್ತಿದ್ದೀವಿ. ಯಾಕೆ ಅಂತಂದರೆ, ಬದುಕಿನಲ್ಲಿ ಸುಖದ ಗುಟ್ಟೆ ಹೊಂದಿಕೊಂಡು ಬದುಕೋದು. ನಾನು ಸುಖವಾಗಿರ್ಬೇಕಲ್ಲ, ನಾನು ಸುಖವಾಗಿರ್ಬೇಕಾಗಿತ್ತು ಅಂತಂದ್ರೆ ನಾನು ಮೊದಲು ಕಲಿಯುವ ಮೊದಲ ಗುಣ ಏನಾದರೂ ಇದ್ದರೆ ಸಮಾಜದ ಜೊತೆಗೆ ಹೊಂದಿಕೊಂಡು ಬದುಕೋದು. ವೇಮನವನ್ನು ತನ್ನ ವಚನದಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಹುಲ್ಲು ಕಡ್ಡಿ ಎಂದು ಹಲ್ಲು ಗೆರೆಯಲು ಬೇಡ, ಹುಲ್ಲು ಹುರಿಯ ಹಾಗೆ. ನೋಡಿ, ನನ್ನ ಮಾತನ್ನು ಗಮನಿಸಬೇಕು. ಹುಲ್ಲು ಕಡ್ಡಿ ಎಂದು ಅಂದರೆ ಕಸ ಹೊಡೆಯುವ ಹುಲ್ಲು ಕಡ್ಡಿಗಳು. ನಾನೊಂದು ಹುಲ್ಲು ಕಡ್ಡಿ, ನಾನೇನು ಮಾಡಬಲ್ಲೆ ಸಮಾಜಕ್ಕೆ ಅಂತ ತಿಳಿದುಕೊಂಡು ನೀನು ಸಣ್ಣವನನ್ನು ತಿಳಿದುಕೋಬೇಡ. ಅನೇಕ ಹುಲ್ಲುಗಳು ಜೊತೆಯಾಗಿ ಕಸಬರಿಗೆ ಆದಾಗ, ಅನೇಕ ಹುಲ್ಲುಗಳು ಜೊತೆಯಾಗಿ ಒಂದು ಕಸಬರಿಗೆ ಆದಾಗ ಹೇಗೆ ರಸ್ತೆಯಲ್ಲಿರುವ ಸಮಸ್ತ ಕೊಳೆಯನ್ನು ಹೊಡೆಯಬಲ್ಲದೋ ಹಾಗೆ ನೀವೆಲ್ಲರೂ ಕೂಡಿಕೊಂಡು ನಿಂತಾಗ ದೇಶವನ್ನು ಕಟ್ಟಬಹುದು ಅನ್ನುವಂಥ ಮಾತನ್ನೇ ಅಲ್ಲಿ ಗಮನಿಸಬೇಕಾಗ್ತದೆ. ನಾವು ಗಮನಿಸು, ಒಂದೂರಾಗೆ ಒಂದು ಆಕಳು ಸತ್ತಿತ್ತು. ಆ ಆಕಳವನ್ನೇ ದೇವ್ರ ಆಕಳಂತ ತಿಳ್ಕೊಂಡೆ ಅದನ್ನ ದೇವಸ್ಥಾನಕ್ಕೆ ಕೊಟ್ಟಿದ್ದು. ಅದು ಆಕಳ ದೇವ್ರ ಆಕಳದು, ಇದನ್ನ ಹಿಂಗೆ ಅಲ್ಲೇ ಇಲ್ಲೇ ಮಣ್ಣು ಕೊಡೋದು ಬೇಡ ಅಂತ ಹೇಳಿ ಆ ಆಕಳದ ಚರ್ಮ ತಗೊಂಡೆ ಒಂದಿಷ್ಟು ದೇವಸ್ಥಾನದಲ್ಲಿ ಬಾರಿಸುವ ನಗಾರಿ ಮಾಡಿದ್ದೆ. ಸಂಜೆ ಮುಂದೊಮ್ಮೆ ಮುಂಜಾನೆ ಒಮ್ಮೆ ಆ ದೇವಸ್ಥಾನದ ಅರ್ಚಕರು ನಗಾರಿ ಬಾರಿಸ್ತಿದ್ರು. ಎದಕ್ಕೆ? ದೇವರ ಪೂಜೆ. ಆದರೆ ಆಕಳ ಸಾಯೋಕ್ಕಿಂತ ಮುನ್ನ ಏನಾಗಿತ್ತು ಅಂದರೆ, ಅತ್ತಾಗ ಹುಲ್ಕುಂದಾಗ ಒಂದು, ಈ ಕಡೆ ಬಿಸ್ಕೊಪ್ಪದಾಗ ಒಂದು, ಆ ಕಡೆ ಕುನ್ನಾಳದಾಗ ಒಂದು, ಆ ಕಡೆ ಬಾಗಲಕೊಪ್ಪದಾಗ ಒಂದು, ಈ ಕಡೆ ಯಾದವಾಡದಾಗ ಒಂದು, ಅಲ್ಲೊಂದು ಇಲ್ಲೊಂದು ತಿರುಗಾಡುವಾಗ 8 ಕರ ಹಾಕಿತ್ತು. ಆ 8 ಕರಗಳು ಅವು ಬೆಳೆದವು ತಂಪಾಡಿಗೆ ತಾವು ಯಾವ್ಯಾವುದೋ ಊರಾಗ ದೊಡ್ಡವಾಗಿದ್ದು. ಆದ್ರೆ ಏನಾಗ
ಏನಕ್ಕಿತ್ತು ಅಂದರೆ ಶಾಂತ ವಾತಾವರಣ. ಸಂಜೆ ಮುಂದೆ 7ಕ್ಕೆ ದೇವರು ನಮ್ಮ ಚಿಕ್ಕೂರು ಇದೇನಿದು ಚಿಪ್ಪಲಗಟ್ಟಿ ಲಕ್ಷ್ಮಣ ಪೂಜಾದ ಮಾಡೋ ಸಮಯ ಎಲ್ಲರೂ ನಗಾರಿ ಬರ್ಸಕ್ಕೆ ಹತ್ತಿದ ಕೂಡಲೇ ಇಲ್ಲಿ ಸುತ್ತಲೂ ಅಡ್ಡಾಡಿ ಮೇಯುವಂಥ ಆ ಕರಗಳಿಗೆ ಅದ್ರ ದನಿ ಕೇಳಿಸ್ತೀವಿ. ಎದ್ರದ್ದು ಆ ನಗಾರಿ ದನಿ ಕೇಳಿಸ್ತೀವಿ. ನಗಾರಿ ದನಿ ಕೇಳ್ತು ಅಂತಂದ ಕೂಡಲೇ ಅಷ್ಟೂ ಕರಗಳು ಓಡಿ ಬಂದ ಆ ಗುಡಿ ಮುಂದೆ ಚೆಂಡು ಹಾಕೋತ ನಿಂದಿರ್ತೀವಿ. ಅವಾಗ ಊರ ಜನರಿಗೆ ವಿಚಿತ್ರ, ಎಲ್ಲೆಲ್ಲೋ ದೂರದಾಗ ಯಾವ್ದಾಡ ಕಡೆ ಒಂದತಿ, ಬಾಗಲಕೊಪ್ಪದ ಕಡೆ ಒಂದತಿ, ಹುಲ್ಕುಂದ ಕಡೆ ಒಂದು ಆ ಭೂಮಿಯಾಗ ಇದ್ದ ಕರ ಇವು ಪೂಜಾ ಟೈಮ್ ಕಣ್ಣ ಓಡಿ ಬರ್ತಾವಲ್ಲ, ಇದು ಏನಿದ್ದಿತ್ತು ಅಂತ ಹೇಳಿ ದೇವ್ರ ಕೇಳಾಕ ಆದ ಕೂಡಲೇ ದೇವ್ರ ಕೇಳೋರು ಯೋಚಿಸಿ ಒಂದು ಮಾತು ಹೇಳಿದ್ರು. ಅದು ಯಾವ ದೇವತಾ ಶಕ್ತಿನೂ ಅಲ್ಲ, ಯಾವ ಮಾಟ ಮಂತ್ರನೂ ಅಲ್ಲ, ಅಲ್ಲಿ ಬಾರಿಸುವಂಥ ಆ ನಗಾರಿಯ ತೊಗಲ ಆ ಕರಗಳು ತಾಯಿದೈತೋ ಅದಕ್ಕೆ ಅದು ಧ್ವನಿ ಕೇಳಾಕತ್ತೈತದ. ತೊಗಲದು ಸತ್ತು ತೊಗಲಿನೊಳಗಿರುವ ಶಬ್ದ ಜೀವಂತ ಕರುವಿನ ಹೆಂಗ ಕರೆದದೋ ಹಂಗ 600 ವರ್ಷದ ಹಿಂದೆ ಆಗಿ ಹೋದ ಮಲ್ಲಮ್ಮ ಇವತ್ತು ಎಲ್ಲರನ್ನೂ ಕರೆದಾಳಪ್ಪ. ನೀವು ಇವತ್ತು ಇಲ್ಲಿಗೆ ಬಂದು ಇನ್ನು ಮುಂದೇನೂ ಕೂಡ ಅಜಯ್ ಕುಮಾರ್ ಸರ್ನಾಯಕ್ ಸಾಹೇಬರು ಮಾತನಾಡೋ ಒಂದು ಮಾತನ್ನು ವಿಷಾದ ವ್ಯಕ್ತಪಡಿಸಿದ್ರು. ಬಹಳ ನೋವಾಗ್ತದೆ ನನಗೆ. ಈ ಜನ ಹೊಂದ್ಕೊಳ್ಳೋದಿಲ್ಲ ಅಂತ ಹೇಳಿ ಎಂದು ದೊಡ್ಡವಾಗಿನ ಅಂದಿನಿಂದ ಇಂದಿನ ತಟ ಕೇಳ್ತನೋ. ಮುಂದೆ ಅದಕ್ಕೆ ಆಶೀರ್ವಚನ ಹೆಂಗೆ ಮಾಡಿರ್ತೀವಪ್ಪ ಅಂತಂದ್ರೆ ಇನ್ನು ಮುಂದೆ ನಾವು ಹೊಂದ್ಕೊಂಡು ಹೋಗೋಣ ಅಂತ ಅಂದು ನಾವು ಇಳಿದು ಹೋಗ್ತೀವಿ. ಮತ್ತೆ ಹೆಂಗಿದ್ದದ್ದು ಹಂಗೆ ಮತ್ತೆ ಮುಂದಿನ ದಿವಸನೂ ಹಿಂಗೆ ಇರ್ತೈತಿ ಅನ್ನೋದನ್ನು ಕಳೆದ 50 ವರ್ಷದಿಂದ ಅನುಭವಿಸ್ತಾ ಇತ್ತು. ಇದು ಯಾಕೆ ಹಿಂಗಕ್ಕತಿ ಅಂತ ನಾವು ವಿಮಲಾನಂದಪ್ಪ ಅವರು ನಾವು ಕೂಡ ತಲೆ ಕೆಡಿಸ್ಕೊಂಡು ಇದ್ರ ಸಲುವಾಗಿ ಯಾಕೆ ಇವ್ರು ಹಿಂಗೆ ಮಾಡ್ತಾರೆ. ಅವಾಗ ಅಪ್ಪಗಳು ಹೇಳಿದ ಮಾತು ಹೇಳ್ತೀನಿ. ವಿಮಲಾನಂದಪ್ಪ ಅವ್ರು ಹೇಳಿದ ಮಾತಿದು ಅಪ್ಪಗಳು ಏನು ಹೇಳಿದ್ರು ಅಂದ್ರೆ, ನೋಡ್ರಿ ಶಾಸ್ತ್ರಿಗಳೇ, ಈಗ ಒಂದು ಅಡವಿ ಇರ್ತೈತಿ, ನೀವು ಇದ್ರದೊಳಗೆ ಪ್ರಾಣಿಗಳ ಯೂಟ್ಯೂಬ್ ನೋಡ್ತಿರ್ತೀರಿ, ಅಲ್ಲೇ ಆಡು ಇರ್ತಾವ, ಎಮ್ಮೆ ಇರ್ತಾವ, ಕುದುರೆ ಇರ್ತಾವ, ಮಲ ಇರ್ತಾವ, ಏನೇನ ಇರ್ತಾವ. ನೀರು ಕುಡಿಯೋಕೆ ಮೇಯಕ್ಕೆ ಹೋಗ್ಬೇಕಂತಂದ್ರೆ ಅವು 100 ಕೂಡಿ ನೀರು ಕುಡಿಯೋಕೆ ಹೋಗ್ತಾವ, 100 ಕೂಡಿ ಮೇಯಕ್ಕೆ ಹೋಗ್ತಾವ. ಆದ್ರೆ ಅದ ಅಡವಿಯೊಳಗೆ ಒಂದು ಸಿಂಹ ಇರ್ತತಿ, ಯಾರನ್ನಾರ ಕರ್ಕೊಂಡು ಮೇಯಕ್ಕೆ ಹೋದದ್ದು ನೋಡಿರೇನು ಅಂತ ಕೇಳಿದರು. ನೋಡಿಲ್ಲಪ್ಪಾಣಿ ಅಣ್ಣಿ. ಅವಾಗ ಅವ್ರು ಅಂದರು, ಈ ನಮ್ಮ ರೆಡ್ಡಿ ಮಂದಿ ಸಿಂಹ ಇದ್ದಂಗು ಯಾರು ಬೇಕಾಗಿಲ್ಲ, ಬೇಕಾದಲ್ಲಿ ಹೋಗ್ತಾರೆ, ಬೇಕಾದ ಕೆಲಸ ಮಾಡ್ಕೊಂಡು ಬರ್ತಾರೆ, ಅದಕ್ಕೆ ರೆಡ್ಡಿಗಳು ದೊಡ್ಡ. ಅವರು ಅರಣ್ಯರಾಜನಾದಂಥ ಸಿಂಹ ಯಾರನ್ನ ಕರ್ಕೊಂಡು ಬೇಟೆ ಆಡಕ್ಕೆ ಹೋಗೋದಿಲ್ಲ, ಕರ್ಕೊಂಡು ಮೇಯಕ್ಕೆ ಹೋಗೋದಿಲ್ಲ, ಕರ್ಕೊಂಡು ನೀರು ಕುಡಿಯಕ್ಕೆ ಹೋಗೋದಿಲ್ಲ. ಸ್ವತಂತ್ರ ಏರ್ತದೆ, ಸ್ವತಂತ್ರ ಹೋಗ್ತದೆ, ತನಗೆ ಮಾಡ್ಕೊಂಡು ಬೇಕಾದ ಕೆಲಸ ಮಾಡ್ಕೊಂಡು ಬರ್ತದೆ. ಅದಕ್ಕೆ ಅದು ಅರಣ್ಯದ ರಾಜ ಆಗಿದೆ. ಇವತ್ತು ಕೂಡಿ ಬದುಕಿದ್ರಿ, ಮುಂದಿನ ದಿವಸದಲ್ಲಿ ನೀವು ರಾಜರಾಗ್ತೀರಿ ಅಂತ ಅನ್ನೋದೇ ಇವತ್ತಿನ ದಿವಸದ ಸಂದೇಶ. ಎಂಥ ಒಂದು ಸುಂದರವಾದ ಜೀವನ. ಬದುಕಿನಲ್ಲಿ ಒಂದು ಜೀವನವನ್ನು ನಾವು ಒಬ್ಬರಿಗೆ ಮಾಡಿಲ್ಲ, ಒಬ್ಬರಿಗೆ ದಾರ್ಶನಿಕತೆಯಾಗಿ ನಾನು ಬದುಕಬೇಕಾತಂದ್ರೆ ನಾನು ಕಷ್ಟಗಳನ್ನು ಸಹಿಸಲಾರದೆ ಆಗೋದಿಲ್ಲ. ಅಲ್ಲಿ ಇಲ್ಲಿ ಬರುವ ಸಣ್ಣ ಪುಟ್ಟ ಕಾರ್ಯಗಳಿಗೆ ನಾವು ಧ್ವನಿ ಆಗಬೇಕು. ಸಣ್ಣ ಪುಟ್ಟ ಅಡಚಣೆಗಳಿಗೆ ನಾವು ನಮ್ಮದೇ ಆದಂಥ ಸೇವೆ ಸಲ್ಲಿಸಬೇಕು. ನಾನು ಏನು ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಅನ್ನೋವಾಗಿಲ್ಲ. ಒಂದು ಊರಾಗೆ ಒಂದು ಬಣವಿಗೆ ಬೆಂಕಿ ಹತ್ತಿತ್ತು, ದೊಡ್ಡ ಬಣವಿಗೆ ಬೆಂಕಿ ಹತ್ತಿತ್ತು. ಜನ ಎಲ್ಲ ನೋಡಿ, ಇಷ್ಟು ಮದ್ದಿನ ಬಿಸಿಲ, ಕಬ್ಬಿನ ರೌದಿಗೆ ಬೆಂಕಿ ಹತ್ತೈತಿ, ಇದನ್ನೇನು ನಮಗೆ ಆಕತಿ ಮಾಡೋಕ್ಕಾಕತಿ, ಹೋಗ್ಲಿ ಬಿಡ, ಅದ್ರ ಕೆಲಸ ಮುಗೀತಂತ ಉಳಿದವರೆಲ್ಲರೂ ನಿಂತರು. ಅಲ್ಲೊಂದು ಗುಡಿಯಾಗ ಗುಬ್ಬಿತ್ತು. ಆ ಗುಬ್ಬಿ ಹೋಗಿ ಕೆರೆಯಾಗ ಒಂದು ಹನಿ ನೀರು ತನ್ನ ಬಾಯಾಗ ತುಂಬಿಕೊಳ್ಳೋದು, ತಂದು ಅಂಥೇಳಿ ಉರಿ ಮೇಲೆ ಉಗುಳುದು, ಹಿಂಗೆ ಸಂಚನಕ ಮಾಡಿ ಸಂಜೆಗೆ ರೆಕ್ಕೆ ಸೋತು ನಗಸೊತ್ತು ಕೂತಿತ್ತು. ಮಗ್ಗಿಲ್ದೊಂದು ಕಾಗಿ ಕೇಳ್ತಿ, ಅಲ್ಲ ಚೆಂಚಕ ನೀರು ತಂದು ಬಾಯಾಗಿದ್ದ ಉಳಿದಲ್ಲ ಉರಿ ಮೇಲೆ ಆರ್ತೇನದಂತು, ಇಲ್ಲ ಆರಲಿಲ್ಲಂತು. ಮತ್ತಿದು ಗೊತ್ತಿತ್ತು ಸಂಚಕ ಉಳಿದಲ್ಲ, ಇದರಿಂದ ನನಗೆ ಮೂರ್ಖ ಅನ್ನೋದಿಲ್ಲ ಏನಂತು. ಹೌದು, ಮೂರ್ಖ ಅಂತಾರ, ಒಪ್ತೀನಿ. ಆದ್ರೆ ಒಂದು ಗೊತ್ತಿರಲಿ, ನಾಳೆ ಒಂದು ದಿವಸ ಈ ದೊಡ್ಡ ಬಣವೆ ಸುಟ್ಟಿದ್ರ ಬಗ್ಗೆ ಪುಸ್ತಕ ಬರೀತಾರೆ, ಹಿಂಗೆ ಸುಟ್ಟಿತಂತ ಹೇಳಿ. ಎಲ್ಲರೂ ನೀವು ನೋಡಿದ್ರಿ, ನಾನು ನೋಡೀನಿ. ಆದ್ರೆ ನಿಮ್ಮ ಹೆಸರ ಬೆಂಕಿ 10,000 ಸಾಲಾಗಿರ್ತತಿ, ನನ್ನ ಹೆಸರು ಬೆಂಕಿ 6,000 ಸಾಲಾಗಿರ್ತತಿ. ಅದರ ಸಲುವಾಗಿ ಮಾಡಿದ್ದೀನಿ ನಾನು. ಸಣ್ಣ ಹಣೆ ಇರಲಿ, ಸಣ್ಣ ಕೆಲಸ ಇರಲಿ,
ಕೈ ಹಿಡಿದು ಎತ್ತೋದಿರಲಿ, ಅದು ಇತ್ತು ಅಂತಂದರೆ ಅದಕ್ಕೊಂದು ಬೆಲೆ ಬರ್ತದೆ ಅನ್ನುವಂಥ ಮಾತನ್ನು ತಿಳಿದುಕೊಂಡು ನನ್ನ ಎಲ್ಲ ಯುವ ಬಾಂಧವರಿಗೆ ನನ್ನ ವಿನಂತಿ ಮಾಡ್ತಾ ಇದ್ದೇನೆ. ಸಣ್ಣದನ್ನು ಬೇಡ್ರಿ, ದೊಡ್ಡದನ್ನು ಬೇಡ್ರಿ, ಸಣ್ಣ ಸಣ್ಣ ಕೆಲಸ ಆದ್ರೂ ಕೂಡ ಮುಂದೆ ನಿಂತು ನಿರ್ವಹಿಸಿದ್ರಿ ಅಂದರೆ ನೀವು ರೆಡ್ಡಿಗಳು ಅಂಥೇಳಿ ನೀವು ಹೇಳಬೇಕಾಗಿಲ್ಲ. ನಾನು ಕೃಷ್ಣಾರೆಡ್ಡಿ, ನನ್ನ ರಾಮಾರೆಡ್ಡಿ ಅಂತ ಬರಿಬೇಕಾಗಿಲ್ಲ. ನನ್ನ ಕೆಲಸ ಮೈ ವರ್ಕ್ ಈಸ್ ಮೈ ಮೆಸೇಜ್, ನಾಟ್ ಎನಿ. ನನ್ನ ಕೆಲಸವೇ ನನ್ನ ಮೆಸೇಜ್ ಇರ್ಬೋದು, ನನ್ನ ನಡತೆ ನನ್ನ ಮೆಸೇಜ್ ಇರ್ಬೋದು. ನಾನು ಯಾರ ಕಡೆನೂ ಇಲೆಕ್ಟ್ ಆಗಿ ಕಿಂಗ್ ಆಗೋದು ಬೇಡ, ನನ್ನ ನಡತೆಯಲ್ಲಿ ನಾನು ರಾಜನಾಗಿರ್ಬೋದು. ಅದು ಜೀವನದ ರೆಡ್ಡಿಯ ಅತ್ಯಂತ ಮೂಲ ಧ್ಯೇಯವಾಗಿರಬೇಕು ಅನ್ನುವಂಥದ್ದನ್ನು ಈ ವೇದಿಕೆ ಮೂಲಕ ನಾನು ಹಂಚಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಡೆದ ಘಟನೆ ಮಣ್ಣು ಒಂದು ಕಡೆ, ಆ ಕಡೆ ಬಾಗೇವಾಡಿ ತಾಲೂಕು. ಒಬ್ರು ಯಾರು ನನ್ನಂಥ ಸ್ವಾಮಿಗಳು ಕೀರ್ತನೆ ಹೇಳಕ್ಕೆ ಹೋಗಿದ್ರು ಒಂದು ಊರಿಗೆ. ಅದೊಂದು ಸಣ್ಣ ಹಾಳು, ಬಸವಣ್ಣವ್ರ ವಚನಗಳ ಕೀರ್ತನೆ ಮಾಡೋರು. ಕೀರ್ತನೆ ಮಾಡ್ಕೋತ ಸಂಜೆ ಮುಂದೆ ತಂಬಿಗೆ ತೊಗೊಂಡು ಹೋಗ್ಬೇಕಂತ ಹೇಳಿ ಹೀಗೆ ಹಳ್ಳ್ಯಾಗ ನಡು ಹತ್ತಂಬಿಗೆ ತೊಗೊಂಡು ಹೊಂಟಿದ್ದಾರೆ. ಅಲ್ಲಿ ಮಳೆ ಏನಾಗಿತ್ತು ಅಂದರೆ ರಸ್ತಾದ ಮಗ್ಗಲ್ದಾಗ ನಮ್ಮ ಹಳ್ಳ್ಯಾಗ ತಿಪ್ಪಿ ತೆಗ್ಗಿರ್ತಾವೆ. ತಿಪ್ಪಿ ತೆಗ್ಗ ತುಂಬಿಕೊಂಡು ರಸ್ತಾ ಯಾವುದೋ ತೆಗ್ಗ ಯಾವುದೋ ಗೊತ್ತಾಗಿಲ್ಲ. ಆ ಸ್ವಾಮಿ ಹೋಗಿ ತೆಗಿನ್ಯಾಗ ಬಿದ್ದು, ಅದು ತೆಗಿನಾಗ ಬಿದ್ದು ಬಿಡ್ತಿ. ಊರನ್ನವರೆಲ್ಲ ಸೇರಿದ್ರು, ಊರಿಗೆ ಕೀರ್ತನೆ ಹೇಳಕ್ಕೆ ಬರೋ ಸ್ವಾಮಿ ತೆಗಿನಾಗ ಬಿದ್ದಾನ, ಊರಿಗೆ ಕೀರ್ತನೆ ಹೇಳಕ್ಕೆ ಬರೋ ಸ್ವಾಮಿ ತೆಗಿನಾಗ ಬಿದ್ದಾನ ಅನ್ನೋರು ಬಂದೆಲ್ಲ ಹುಡುಗರನ್ನ, ಅಜ್ಜಾರ ನಿಮ್ಮ ಕೈ ಕೊಡ್ರಿ ನಾವು ಎಳೆದು ಬಿಡ್ತೀವಿ, ನಿಮ್ಮ ಕೈ ಕೊಡ್ರಿ ನಾ ಎಳೆದು ಬಿಡ್ತೀನಿ ಅಂದ ಕೂಡಲೇ ಆ ಸ್ವಾಮಿಗಳಿಗೆ ತಗೊಂಡು ಗೊತ್ತೋತೆ ಹೊರತಾಗೆ ಕೊಟ್ಟು ಗೊತ್ತೋ ಇದ್ದಿದ್ದಿಲ್ಲ. ಕೊಡ್ರಿ ಅಂದ ಕೂಡಲೇ ನಾನು ಏನೋ ಬೇಡ್ತಾರ ತಿಳ್ಕೊಂಡ ಕೈಯಾಗ ಕೊಡ್ತಿದ್ದಿಲ್ಲ. ತಿಪ್ಪ್ಯಾಗ ಮುಣಗ್ತಿದ್ದ, ಮ್ಯಾಕ್ ಹೇಳ್ತಿದ್ದ, ಹಿಂಗೆ ನಡೆದಿತ್ತು. ಊರನ್ನವರೆಲ್ಲ ಸೇರಿ ಯೋಚನೆ ಮಾಡಿದ್ರು, ಸ್ವಾಮಿ ಸಾವ್ತಾನ ಹೆಂಗೆ ಮಾಡೋದು, ಪಾಪ ಹತ್ತೈತೆ ನಮ್ಮ ಊರಿಗೆ ಅಂದ ಕೂಡಲೇ ಒಬ್ಬ ಹುಡುಗಂದ, ನಮಗೆ ತಿಳು ಮಾತಲ್ಲ, ಆಚೆ ಕಡೆ ತೆಳಗಿನ ಮನೆಯಾಗ ರೆಡ್ಡಿಯಾರ್ ಗೌಡ್ರು ಇದಾರಲ್ಲ ಅವ್ರನ್ನ ಕರೀರಿ, ಅವ್ರು ಏನು ಮಾಡ್ತಾರೆ ನೋಡು. ಒಂದೇ ಮನಿತಾನದ ಊರಾಗ. ಆ ಹುಡುಗ ಒಬ್ಬ ಓಡಿ ಬಂದು, ಏನಾಗೈತಿ ಕೈ ಕೊಡ್ರಿ ಅಂತಂದ್ರೆ ಅಜ್ಜವ್ರು ಕೈ ಕೊಡುವಲ್ರಿ, ಎಳ್ದು ಕಡ್ಯಾಕ್ ಮಾಡ್ಬೇಕಂದ್ರೆ ಗೌಡ್ರ ಹಿಂಗಾಗೈತಿ, ಹೊಟ್ಟೆ ಉಬ್ಬೈತಿ, ಸಾವ್ತಾನೆ ಅಂದ್ಕೊಳ್ಳ ಅವ ಅಂದ. ನಾ ಅವ್ನು ಕಡ್ಯಾಕ್ ಮಾಡ್ತೀನಿ, ನೀವು ಸರಿ ಹೋಳಾಗ್ರಿ ಕಡೆ. ಅವರೆಲ್ಲರೂ ಹೋಳಾದರು. ಅವ್ರು ದಂಡಿಗೆ ನಿಂತ ಕೇಸಿ ಕಿಶೇರಲ್ಲಿ ಒಂದು 10 ನೋಟು ತೊಗೊಂಡೆ, ಅಜ್ಜಾರ ಇದೊಂದು 10 ರೂಪಾಯಿ ತಗೋರಿ ಅಂದ. ಅವ್ನು ಬದಗಿನ ಕೈ ಕೊಟ್ಟು ಹಿಡಿದು ಯಾವಾಗ ಬಿಟ್ಟು ನನ್ನ ಕಡಕಾಯಿ ಸ್ವಾಮಿ ಬದುಕಿ ಮಾಡ್ಬಿಟ್ಟು. ಎಲ್ಲರೂ ಮಾಡುವುದು ಅದ, ಎಲ್ಲರೂ ಹೇಳುವುದು ಅದ. ಆದರೆ ತುಗೋರಿ ಅನ್ನೋರು ರೆಡ್ಡ್ಯಾರವಾದ, ಕೊಡ್ರಿ ಅಂತಂದವ್ರು ಉಳಿದವ್ರು ಆದ್ರಪ್ಪ. ತೋರ್ ಎನ್ನುವುದ್ರೊಳಗೆ ದೊಡ್ಡ ಸ್ಥಾನದ. ತೋರ್ ಎನ್ನುವುದೇ ರೆಡ್ಡಿಯರ ಕುಲವಾಗಿ, ನೀಡುವುದೇ ರೆಡ್ಡಿಯರ ಕುಲವಾಗಿ, ರಕ್ಷಿಸುವುದೇ ರೆಡ್ಡಿಯರ ಕುಲವಾಗಿ, ರಾಷ್ಟ್ರ ಪದದಿಂದ ಆಚರಿಸುವಂಥ ಈ ಶಬ್ದ ರಾಜನಾಗಿ ಮೆರಿಬೇಕು. ರಾಜನಾಗಿ ಮೆರಿಬೇಕು ಅಂದ್ರೆ ಇಲೆಕ್ಷನ್ದಾಗ ಆರಿಸಿ ಬರ್ಬೇಕತ್ತೇನಿಲ್ಲ. ನಮ್ಮ ಓಣ್ಯಾಗಿರೋರು ಎಡಕ ಬಲಕ ಲಗ್ನ ಮೂರ್ತ ಸತ್ತ ಕೆಟ್ಟಾಗ 4 ಈಸ್ ಕೊಟ್ಟು 4 ಮಂದಿನ ಕರ್ಕೊಂಡೋಗಿ ಹೆಗಲ್ ಕೊಟ್ಟು ಮಣ್ಣು ಕೊಟ್ಟು ಬಂದರೂ ಕೂಡ ನೀವು ರಾಜರಂತ ತಿಳ್ಕೊಬೇಕು, ಅದು ನಿಮ್ಮ ಸಂತೋಷ ಅಂತ ತಿಳ್ಕೊಬೇಕು. ನಮಸ್ಕಾರ. ಬದುಕಿನ ಗುಟ್ಟೆ ಹೊಂದಿಕೊಂಡು ಬದುಕುವುದು ಮಲ್ಲಮಾಂಬೆಯ ತಾಲೂಕು ಮಟ್ಟದ ಮಹಾಸಾಧ್ವಿ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಹೇಮ ಸಮಿತಿ ಚಿಪ್ಪಲ್ಕಟ್ಟಿ ಹಾಗೂ ವೇಮನ ವಿದ್ಯಾವರ್ತಕ ಸಂಘ ರಾಮದುರ್ಗ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಪರಮ ಪೂಜ್ಯರ ವೇಮಾನಂದ ಸ್ವಾಮೀಜಿಗಳ ಪಾದಗಳಿಗೆ ಪಡಮಾಡುತ್ತಾ ಹಾಗೂ ಗುರುದೇವ ಸಮರ್ಥ ಶಿವಾನಂದ ಸ್ವಾಮೀಜಿಗಳ ಪಾದಗಳಿಗೆ ಪಡಮಾಡುತ್ತಾ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಚಿಪ್ಪಲ್ಕಟ್ಟಿ ಇವರಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಿಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ಸಮಾಜದ ಕಣ್ಮಣಿಗಳು ರಾಮಲಿಂಗರೆಡ್ಡಿ ಸಾಹೇಬರು ಹಾಗೂ ಅಜಯ್ ಕುಮಾರ್ ಸರ್ನಾಯಕ್ ಸಾಹೇಬರು ಹಾಗೂ ಈ ಕ್ಷೇತ್ರದ ಶಾಸಕರಾದಂಥ ಅಶೋಕ್ ಪಟ್ಟಣ್ಣವರು ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ನಮ್ಮ ಸಮಾಜದ ಬಂಧುಗಳು ಹಾಗೂ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತಿರುವಂಥ ಎಲ್ಲ ತಾಯಂದಿರೇ, ಅಣ್ಣ ತಮ್ಮಂದಿರೇ, ಎಲ್ಲ ಸಮಾಜದ ಹಿರಿಯರೇ, ಬಂಧುಗಳೇ, ನಿಮಗೆಲ್ಲ ಒಂದು ತಿಳಿದಿರುವ ವಿಷಯ ಏನೆಂದರೆ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘ ಅಂತ ಒಂದು ಸಂಘವನ್ನು 1925ರಲ್ಲಿ ಬಂಧುಗಳೇ, ದಯವಿಟ್ಟು ಇದನ್ನು ಸ್ವಲ್ಪ ಗಮನಿಸಬೇಕಾದಂಥ ವಿಷಯ ಏನು, ಬೆಂಗಳೂರಿನಲ್ಲಿರುವಂಥ ರಾಜ್ಯ ರೆಡ್ಡಿ ಜನಸಂಘ ಅಂತೇಳಿ ನಾವು ಅದನ್ನು ಪ್ರತಿನಿಧಿಸ್ತಾ ಇದ್ದೀವಿ. ಅದು 1925ನೇ ಇಸ್ವಿಯಲ್ಲಿ ಶುರುವಾದಂಥ ಒಂದು ಸಂಸ್ಥೆ. ಬರೋ ವರ್ಷಕ್ಕೆ ಅದು ಬರೋಬ್ಬರಿ 100 ವರ್ಷ ಆಗುತ್ತೆ. ಆ ಕಾಲಘಟ್ಟದಲ್ಲಿ ನಮ್ಮ ಸಂಘದ ಒಂದು ಚಟುವಟಿಕೆ ನಡ್ಕೊಂಡು ಬರ್ತಾ ಇದೆ.
ಮೊಟ್ಟ ಮೊದಲನೇದಾಗಿ ನಮ್ಮ ಸಮಾಜದ ಹಿರಿಯರು ಆಗಿನ ಕಾಲಕ್ಕೆ ತಕ್ಕಂತೆ ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಬರಬೇಕಾದ್ರೆ ಶೈಕ್ಷಣಿಕಕ್ಕೆ ಭಾಳ ತೊಂದರೆ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಸಮಾಜದ ಹಿರಿಯರು ಒಂದು ಚಿಕ್ಕದಾದಂಥ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡಬೇಕಂತೇಳಿ ಅವರು ಒಂದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರದಿಂದ ಈ ಸಂಘಕ್ಕೆ ಒಂದು ಚಾಲನೆಯನ್ನು ಕೊಟ್ಟು ಈಗ ಬೆಂಗಳೂರಿನಲ್ಲಿ ಹಾಗೂ ಸುತ್ತಮುತ್ತಲ ಭಾಗಗಳಲ್ಲಿ 13 ಶಿಕ್ಷಣ ಸಂಸ್ಥೆಗಳನ್ನು ನಮ್ಮ ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘ ನಡೆಸ್ಕೊಂಡು ಬರ್ತಾ ಇದೆ. ಅದರಲ್ಲಿ 10,000 ಮಕ್ಕಳು ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ. LKGಯಿಂದ ಹಿಡಿದು ಇಂಜಿನಿಯರಿಂಗ್ ತನಕ ಈಗ ಎಲ್ಲ ಕ್ಷೇತ್ರಗಳಲ್ಲಿ ಶಿಕ್ಷಣವನ್ನು ಕೊಡುವಂಥ ಒಂದು ಸಂಘ ಆಗಿದೆ. ಮುಂದಿನ ದಿನಗಳಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಅದು ಇನ್ನೊಂದು 3-4 ತಿಂಗಳಲ್ಲಿ ಬೆಂಗಳೂರಿನಲ್ಲಿರುವಂಥ ಆನೇಕಲ್ ತಾಲೂಕಿನ ಮರ್ಸೂರು ಗ್ರಾಮದಲ್ಲಿ ಒಂದು 150 ಬೆಡ್ ಆಸ್ಪತ್ರೆಯ ಒಂದು ಕಂಪ್ಲೀಷನ್ ಸ್ಟೇಜ್ನಲ್ಲಿ ಮುಕ್ತಾಯ ಹಂತದಲ್ಲಿದೆ. ಅದೇ ರೀತಿ ಬೆಂಗಳೂರಿನಲ್ಲಿ ಇನ್ನೊಂದು ಕಸವನಹಳ್ಳಿ ಅಂತ ಒಂದಿದೆ, ಅಲ್ಲೊಂದು 20 ಎಕರೆ ಜಮೀನಿದೆ. ಅಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಒಂದು 300 ಬೆಡ್ ಆಸ್ಪತ್ರೆ ಮಾಡಿ ತದನಂತರ ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡಬೇಕಂತ ಉದ್ದೇಶವನ್ನು ಸಂಘ ಹೊಂದಿದೆ. ಆ ನಿಟ್ಟಿನಲ್ಲಿ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸಮಾಜದ ಬಂಧುಗಳು ಹರಿದು ಹಂಚೋಗಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದಾಗಬೇಕನ್ನೋ ಒಂದು ಧ್ಯೇಯನ ಇಟ್ಕೊಂಡು ಪರಮ ಪೂಜ್ಯ ಶ್ರೀ ವೇಮಾನಂದ ಸ್ವಾಮೀಜಿಗಳು ಇಡೀ ರಾಜ್ಯವನ್ನೆಲ್ಲ ಸಂಚಲನೆ ಮಾಡಿ ಏನು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತೆಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗೆ ನಾವು ಹರಿದು ಹಂಚೋದಂಥ ಸಮಾಜವನ್ನು ಒಂದು ಮಾಡೋದಕ್ಕೆ ಅವರು ಭಾಳಷ್ಟು ಶ್ರಮಪಟ್ಟು ಅವರು ಕೂಡ ಅವರ ಸಂಸ್ಥೆಯಲ್ಲಿ ಭಾಳಷ್ಟು ವಿದ್ಯಾಸಂಸ್ಥೆಗಳು ನಡೆಸ್ತಿದ್ದಾರೆ. ರೆಡ್ಡಿ ಗುರುಪಟವನ್ನು ಹಿರೇಹೊಸಳ್ಳಿ ಗ್ರಾಮದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಬಂಧುಗಳೇ, ಏನಿವತ್ತಿನ ದಿವಸ ನಾವು ಇಷ್ಟೊಂದು ಚಿಪ್ಪಲಕಟ್ಟಿ ಗ್ರಾಮದಲ್ಲಿ ಬಹಳ ಅದ್ಧೂರಿಯಾದಂಥ 602ನೇ ಮಲ್ಲಮ್ಮ ಜಯಂತಿಯನ್ನು ನಮ್ಮೆಲ್ಲ ಸಮಾಜದ ಬಂಧುಗಳು ಭಾಳ ಅಚ್ಚುಕಟ್ಟಾಗಿ ಆಚರಣೆ ಮಾಡಿದ್ದಾರೆ. 4 ವರ್ಷಗಳ ಹಿಂದೆ ಕೂಡ ಏನು ನಮ್ಮ ಸಾಲಹಳ್ಳಿಯಲ್ಲಿ ಕೂಡ ನಮ್ಮ ರಾಮದುರ್ಗದ ಎಲ್ಲ ಬಂಧುಗಳು ತಾಯಂದಿರು ಎಲ್ಲರೂ ಸೇರಿ ಭಾಳ ಒಂದು ರಾಜ್ಯ ಮಟ್ಟದಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮವನ್ನು ಸಾಲಹಳ್ಳಿ ಕೂಡ ಮಾಡಿದರು. ಇವತ್ತಿನ ದಿವಸ ನಮ್ಮ ಚಿಪ್ಪಲಕಟ್ಟಿ ಗ್ರಾಮದಲ್ಲಿ ಮಾಡಿದ್ದಾರೆ. ಬಂಧುಗಳೇ, ಇದನ್ನೆಲ್ಲ ನೋಡಿದ್ರೆ ಈಗ ನಮ್ಮ ಕೃಷ್ಣಾನಂದ ಶಾಸ್ತ್ರಿ ಗುರುಗಳು ಹೇಳ್ತಾ ಇದ್ರು, ಏನು ಒಂದು ಪರಕೆ ಕಡ್ಡಿ ವಿಂಗಡಿಯಾಗಿದ್ದರೆ ಅದರ ಶಕ್ತಿ ಏನು ಗೊತ್ತಿಲ್ಲ. ನಾವೆಲ್ಲ ಒಟ್ಟಾಗಿ ಸೇರಿಸಿದ್ರೆ ಇರುವಂಥ ಕೊಳೆ ನೀರ್ಬೋದು, ಎಲ್ಲ ದೇಶನ ಸ್ವಚ್ಛನ ಮಾಡ್ಬೋದು, ನಮ್ಮ ಗ್ರಾಮನ ಸ್ವಚ್ಛ ಮಾಡುವಂಥ ಶಕ್ತಿ ಬರುತ್ತೆ. ಆ ಶಕ್ತಿ ಇವತ್ತಿನ ದಿವಸ ಈ ಚಿಪ್ಪಲಕಟ್ಟಿ ಗ್ರಾಮದಲ್ಲಿ ತಾಯಂದರು ಭಾಳಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿ ಹಾಗೆಲ್ಲ ನಮ್ಮ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದಾರೆ. ನಿಜವಾಗಲೂ ಇದಕ್ಕೆ ನಾನು ನನ್ನ ಹೃದಯಪೂರ್ವಕವಾಗಿ ಅವರಿಗೆಲ್ಲ ಆಭಾರಿಯಾಗಿದ್ದೇನೆ. ಬಂಧುಗಳೇ, ಏನು ಈ ಕಾರ್ಯಕ್ರಮವನ್ನು ನಾವು ವೇದಿಕೆಯ ಮೇಲೆ ಕುತ್ಕೊಂಡಿರ್ತೀವಿ, ನೋಡ್ತೀವಿ, ಭಾಳಷ್ಟು ಸೊಗಸಾಗಿ ಕಾಣುತ್ತೆ. ಇದರ ಹಿಂದಿನ ಆಯೋಜಕರು ಕನಿಷ್ಠ ಪಕ್ಷ ಅವರ ಒಂದು 20-25 ದಿನಗಳಿಂದ ಈ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಬರಬೇಕಂದ್ರೆ ಅವ್ರ ಶ್ರಮವನ್ನು ನಾವು ಗಣನೆಗೆ ತಗೊಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಈ ಸಂಘಟನೆ ಮತ್ತು ಈ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಮೂಡಿ ಬರೋದಕ್ಕೆ ಎಲ್ಲ ಕಾರಣಕರ್ತರಾಗಿದ್ದಾರೆ, ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ನಾನು ನನ್ನ ವೈಯಕ್ತಿಕವಾಗಿ ಅವರಿಗೆಲ್ಲ ಅಭಿನಂದನೆಗೆ ಇಷ್ಟಪಡ್ತೇನೆ. ನಮ್ಮ ಜ್ಞಾನೇಶ್ವರವರು ನಮಗೆ ದಿನನಿತ್ಯ ದೂರವಾಣಿ ಸಂಪರ್ಕದಲ್ಲಿ ಮಾಡ್ತಾಯಿದ್ರು, ನೀವೇನಾದರೂ ಮಾಡಿ ಕಾರ್ಯಕ್ರಮಕ್ಕೆ ಬರಲೇಬೇಕು, ಸಾಹೇಬರನ್ನ ಕರ್ಕೊಂಡೇ ಬರಲೇಬೇಕು 23ನೇ ತಾರೀಕು ಅಂತ. ಒಂದು 15 ದಿವಸದ ಹಿಂದೆಗಡೆ ಬಂದರು, ಸಾಹೇಬ್ರ ಹತ್ರ ಒಂದು ಸಮಯಾವಕಾಶವನ್ನು ಕೇಳಿದ್ರು. ಈ ಥರ 23ನೇ ತಾರೀಕು ನಾವು ಚಿಪ್ಪಲಕಟ್ಟಿ ಗ್ರಾಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತ್ಯೋತ್ಸವನ ಮಾಡ್ತಾಯಿದ್ದೀವಿ, ಈ ಕಾರ್ಯಕ್ರಮಕ್ಕೆ ಬರಬೇಕಂತಂದರು. ಸಾಹೇಬರು ಒಪ್ಕೊಂಡ್ರು. ನಿನ್ನೆ ಕೂಡ ಅವರು ನಮ್ಮ ಜೊತೆಯಲ್ಲಿ ಏನೇನು ನಿಮ್ಮದು ಟೈಮಿಂಗ್ಸ್ ಏನು, ಯಾವಾಗ ಬರ್ತೀರೇನಂತೇಳಿ ಮಾಡಿದ್ದಾರೆ. ನಿಜವಾಗ್ಲೂ ಜ್ಞಾನೇಶ್ವರು ಮತ್ತು ಅವರೆಲ್ಲ ತಂಡದವರಿಗೆ ನಾನು ವೈಯಕ್ತಿಕವಾಗಿ ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಏನು ಇವತ್ತಿನ ದಿವಸ ನಮ್ಮ ಬೆಂಗಳೂರಿನಲ್ಲಿ ಯಾರ್ಯಾರು ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ನಮ್ಮ ಸಮಾಜದ ಬಂಧುಗಳು ಬಂದರೆ ಮಹಾಯೋಗಿ ವೇಮನರ ಹೆಸರಲ್ಲೇ ನಾವು ವೇಮನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತೇಳಿ ಒಂದು ಇಂಜಿನಿಯರಿಂಗ್ ಸಂಸ್ಥೆಯನ್ನು 1999ರಲ್ಲಿ ಶುರು ಮಾಡಿದ್ದೀವಿ. 24 ವಸಂತಗಳನ್ನ ಅದು ಪೂರೈಸಿ ಮುಂದಿನ ವರ್ಷ ಏನು ನಮ್ಮ ಸಂಘ ಸ್ಥಾಪನೆಯಾಗಿ 100 ವರ್ಷ ಆಗುತ್ತೋ, ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಸ್ಥಾಪನೆಯಾಗಿ 25 ವರ್ಷ ಆಗುತ್ತೆ. ಅದರಲ್ಲಿ 8 ಕೋರ್ಸ್ಗಳಿದೆ. ಮ್ಯಾನೇಜ್ಮೆಂಟ್ ಇಂಜಿನಿಯರಿಂಗ್ ಇದೆ, ಅದರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ,
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಮಿಷಿನ್ ಲರ್ನಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ, ಹಾಗೂ ಇನ್ಫಾರ್ಮೇಷನ್ ಸೈನ್ಸ್ ಇದೆ. ಎಲ್ಲ 8 ಅಂಗಗಳನ್ನ ಹೊಂದಿರುವಂಥ ಒಂದು ಸಂಸ್ಥೆ ಇದೆ. ಅದರಲ್ಲಿ ಎಲ್ಲ ನಮ್ಮ ಸಮಾಜದ ಬಂಧುಗಳು ಎಲ್ಲ ಇವರು ಬಂದರೆ ನಿಮಗೆ ಉಚಿತವಾದಂಥ ಒಂದು ಹಾಸ್ಟೆಲ್ ಫೆಸಿಲಿಟಿ ಕೂಡ ಇದೆ. ಹೆಣ್ಮಕ್ಕಳಿಗೆ ಪ್ರತ್ಯೇಕವಾದಂಥ ಒಂದು ಹಾಸ್ಟೆಲ್ ಇದೆ, ಗಂಡು ಮಕ್ಕಳಿಗೆ ಪ್ರತ್ಯೇಕವಾದಂಥ ಹಾಸ್ಟೆಲ್ ಇದೆ, ಸಾರಿಗೆ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ದಯವಿಟ್ಟು ಎಲ್ಲ ನಮ್ಮ ಸಮಾಜದ ಬಂಧುಗಳು ಬೆಳಗಾವಿ ಜಿಲ್ಲೆ ಇರ್ಬೋದು, ರಾಯಚೂರು ಜಿಲ್ಲೆ ಇರ್ಬೋದು, ಯಾರ್ಯಾರಿದ್ದಾರೆ ನಮ್ಮ ಸಮಾಜದವರು ಬೆಂಗಳೂರಿನಲ್ಲಿರುವಂಥ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ತಮ್ಮ ಮಕ್ಕಳನ್ನ ಕೂಡ ಸೇರಿಸಿ ಒಂದು ಸಂಬಂಧವನ್ನು ನಾವೆಲ್ಲ ಬೆರೆಸಿದರೆ ಬೆಂಗಳೂರಿನಲ್ಲಿ ಆಗುವಂಥ ಕಾರ್ಯಕ್ರಮಗಳಲ್ಲಿ ತಾವು ಕೂಡ ಪಾಲ್ಗೊಳ್ಳುವಂಥ ಒಂದು ಸದುಪಯೋಗ ಪಡ್ಕೊಳ್ಬೇಕು. ಇರುವಂಥ ಎಲ್ಲ ಬಂಧುಗಳು ಭಾಳಷ್ಟು ಜನ ನಾವು ಮುಂದಿನ ತಿಂಗಳಲ್ಲಿ ನಮ್ಮ JC ರೋಡ್ನಲ್ಲಿ ಒಂದು ವಾಣಿಜ್ಯ ಸಂಕೀರ್ಣವನ್ನು ಮೊನ್ನೆ ತಾನೇ ಕಟ್ಟಿ ಮುಗಿಸಿದ್ದೀವಿ. ಮುಂದಿನ ತಿಂಗಳಲ್ಲಿ ಅಲ್ಲಿ ಕೂಡ ಎಲ್ಲ ಬರುವಂಥ ನಮ್ಮ ಸಮಾಜದ ಬಂಧುಗಳಿಗೆ ಒಂದು ವಸತಿ ನಿಲಯವನ್ನು ಕೂಡ ಸ್ಥಾಪನೆ ಮಾಡಬೇಕಂತೇಳಿ ನಮ್ಮ ಸಂಘದಲ್ಲಿ ಒಂದು ಧ್ಯೇಯವನ್ನು ಇಟ್ಕೊಂಡಿದ್ದೀವಿ. ಯಾಕಂತಂದರೆ ಭಾಳಷ್ಟು ಜನ ಬೆಂಗಳೂರಿಗೆ ಒಂದು 500-600 ಕಿಲೋಮೀಟ್ರನ್ನ ಪ್ರಯಾಣ ಮಾಡಿ ಬಂದು ಬೆಂಗಳೂರಿನಲ್ಲಿ ನೆಲೆಸಬೇಕಂತದೆ. ಅವರಿಗೆ ಇರೋದಕ್ಕೆ ಒಂದು ವಸತಿ ನಿಲಯ ಇಲ್ಲ. ಅದನ್ನು ನಮ್ಮ ಸಾಹೇಬರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಆ ನಿಟ್ಟಿನಲ್ಲಿ ಕೂಡ ನಾವು ಕಾರ್ಯಪ್ರವೃತ್ತರಾಗಿ ಅದನ್ನು ಕೂಡ ಆದಷ್ಟು ಬೇಗ ಕಟ್ಟಿ ಮುಗಿಸಿ ಬರುವಂಥ ನಮ್ಮ ಸಮಾಜದ ಬಂಧುಗಳಿಗೆ ಯಾರ್ಯಾರ ಅವಶ್ಯಕತೆ ಇರ್ತದೆ ಅವ್ರಿಗೆ ಭಾಳಷ್ಟು ಕಡಿಮೆ ದರದಲ್ಲಿ ಒಂದು ವಸತಿ ನಿಲಯವನ್ನು ಕೂಡ ಮಾಡಬೇಕಂತೇಳಿ ಒಂದು ಆಲೋಚನೆಯಲ್ಲಿದೆ. ಮುಂದಿನ ದಿನ ಆ ನಿಟ್ಟಿನಲ್ಲಿ ಕೂಡ ನಾವು ಅದನ್ನು ಮುಗಿಸಿ ಎಲ್ಲ ಲೋಕಾರ್ಪಣೆ ಮಾಡುವಂಥ ಒಂದು ಧ್ಯೇಯೋದ್ದೇಶ ಇದೆ. ಆ ನಿಟ್ಟಿನಲ್ಲಿ ಏನಿವತ್ತಿನ ದಿವಸ ಇಷ್ಟೊಂದು ಬೃಹತ್ತಾದ ಸಂಖ್ಯೆಯಲ್ಲಿ ಸೇರಿ ನಾವೆಲ್ಲ ಯಾವುದೇ ರೀತಿಯಾದಂಥ ವೈಮನಸ್ಸಿಲ್ಲ, ನಾವೆಲ್ಲ ಒಂದೇ ರೀತಿ ಎಲ್ಲ ಸಮಾಜದ ಬಂಧುಗಳಲ್ಲಿ ಒಗ್ಗಟ್ಟಿದೆ ಅಂತೇಳಿ ನಾವೆಲ್ಲ ಪ್ರದರ್ಶನ ಮಾಡಿದ್ದೀವಿ. ಅದಕ್ಕೆ ಮತ್ತೊಮ್ಮೆ ನಾನು ಭಾಳ ಆಭಾರಿಯಾಗಿದ್ದೇನೆ ಬಂಧುಗಳೇ. ನಾವು ಭಾಳಷ್ಟು ಮಂದಿಗಳಲ್ಲಿ ಕೇಳ್ಕೊಳ್ತಾ ಇರ್ತೀನಿ, ವೇದಿಕೆಯಲ್ಲಿ ಹೋದಾಗ ನಾನು ಅನಿಸಿಕೆ ಹಂಚ್ಕೊಳ್ತಾ ಇರ್ತೀನಿ. ನಾವೆಲ್ಲ ಏನಾಗಿದೆ, ದಕ್ಷಿಣ ಭಾರತದಲ್ಲಿರುವಂಥ ದಕ್ಷಿಣ ಕರ್ನಾಟಕದಲ್ಲಿರುವಂಥ ಎಲ್ಲ ನಮ್ಮ ಸಮಾಜದವರು ನಾವೆಲ್ಲ ಭಾಳಷ್ಟು ಜನ ನಾವು ತೆಲುಗುನ ಮಾತಾಡುವಂಥ ಭಾಷೆ. ಉತ್ತರ ಕರ್ನಾಟಕಕ್ಕೆ ಬಂದರೆ ಭಾಳಷ್ಟು ಮಂದಿ ಎಲ್ಲ ನಮ್ಮ ಸಮಾಜದವರು ಕನ್ನಡ ಭಾಷೆಯನ್ನು ಆಡು ಭಾಷೆಯಾಗಿದ್ದಾರೆ, ಮಾತೃಭಾಷೆಯಾಗಿ ನಾವು ಮಾಡ್ತಾಯಿದ್ದೀವಿ. ನಮ್ಮ ಆಚಾರ ವಿಚಾರದಲ್ಲೂ ಕೂಡ ಭಾಳಷ್ಟು ವೈವಿಧ್ಯತೆ ಇದೆ. ಮತ್ತು ನಮ್ಮ ಉಡುಗೆ ತೊಡುಗೆಯಲ್ಲೂ ಕೂಡ ಇದೆ. ಆಹಾರ ಪದ್ಧತಿಯಲ್ಲೂ ಕೂಡ ನಾವು ಭಾಳಷ್ಟು ಒಂದು ವಿಭಿನ್ನತೆಯನ್ನು ಹೊಂದಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ರೆಡ್ಡಿ ಅಂತ ಬರೆಯೋದ್ರಲ್ಲೂ ಕೂಡ ನಾವು ಇಲ್ಲಿ ಬರೆಯೋದ್ರಲ್ಲಿ ರೆಡ್ಡಿ ಅಂತ ಬರಿತೀವಿ, ನಾವು ಬೆಂಗಳೂರಿನಲ್ಲೇ ರೆಡ್ಡಿ ಅಂತ ಬರಿತೀವಿ. ಆ ನಿಟ್ಟಿನಲ್ಲಿ ಎಲ್ಲ ನಾನು ಕೇಳ್ಕೊಳ್ಳೋದು ಕಾರ್ಯಕ್ರಮ ಆಯೋಜಕರಲ್ಲಿ, ನಾವೆಲ್ಲೇ ಹೋದರೆ ಒಂದೇ ಒಂದು ಬ್ಯಾನರ್ ಅಡಿನೋ ಯಾವುದಾದ್ರೂ ಒಂದು ಇದರ ಲೋಗೋ ಅಡಿ ನಾವೆಲ್ಲ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ರೆ ಇಲ್ಲಿ ಕೂಡ ನಾವು ಒಂದು ಹೊಂದಾಣಿಕೆಯನ್ನು ತೋರಿಸೋದಕ್ಕಾಗತ್ತೆ ಅಂಥೇಳಿ ನಾವು ಬೆಂಗಳೂರಿನಲ್ಲಿ ಸಮಾವೇಶ ಮಾಡೋ ಟೈಮಲ್ಲಿ ಈಗೇನೇ ನಾವು ಇವತ್ತಿನ ದಿವಸ ಬ್ಯಾಡ್ಜ್ ಆಗಿರ್ಬೋದು, ಶಾಲು ಎಲ್ಲ ಆಗಿರ್ಬೋದು, ನಾವು ಅವತ್ತಿನ ದಿವಸ ಎಲ್ಲ ಸಮಾಜ ಒಂದು ಸಮಾವೇಶ ಮಾಡಬೇಕಾದ್ರೆ ಒಂದು ರೂಪುರೇಷೆಗಳನ್ನ ಯಾವ್ಯಾವ ರೀತಿ ಇರಬೇಕು, ನಮಗೆ ಆದಂಥ ಒಂದು ಲೋಗೋ ಬೇಕು, ಏನೇನು ಇರಬೇಕಂತೇಳಿ ಭಾಳಷ್ಟು ಕುಲಂಕುಷವಾಗಿ ಮಾಡಿ ನಾವೆಲ್ಲ ನಮ್ಮ ಸಮಾಜದ ಬಂಧುಗಳು, ರೆಡ್ಡಿ ಸಮಾಜ ಅಂದರೆ ರೈತಾಪಿ ಕೂಟವನ್ನು ಅವಲಂಬಿಸಿರುವಂಥ ಒಂದು ಸಮಾಜ. ಆ ನಿಟ್ಟಿನಲ್ಲಿ ನಾವು ಅದರಲ್ಲಿ ಲೋಗೋಯಲ್ಲಿ ಕೂಡ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಇರ್ಬೋದು, ಮಹಾಯೋಗಿ ವೇಮನರ ಜೊತೆಗೆ ನಮ್ಮ ಒಂದು ಆಡು ಮತ್ತು ನೇಗಿಲನ್ನು ಒಂದು ಲೋಗೋ ಆಗಿ ಇಟ್ಕೊಂಡು ಅದೇ ರೀತಿ ಒಂದು ಶಾಲ್ ಹಾಕೊಳ್ಳೋತೇನೆ ಇರ್ತೀವಿ. ಬ್ಯಾಡ್ಜನ್ನ ಎಲ್ಲ ನಾವು ಯೆಲ್ಲೋ ಕಲರಲ್ಲಿ ಪ್ರಿಂಟ್ ಮಾಡಿ ಆದಷ್ಟು ಇಡೀ ರಾಜ್ಯದಲ್ಲಿ ಯಾರಾದರೂ ಬೇಕು ಅಂತಂದರೆ ಬೆಂಗಳೂರಿನಲ್ಲಿ ಒಂದು ಉಗ್ರಾಣ ಇದೆ ನಮ್ಮ ಕೇಂದ್ರ ಬೆಂಗಳೂರು ರೆಡ್ಡಿ ಜನಸಂಘದಲ್ಲಿ. ಯಾರಾದರೂ ಬೇಕಂದರೆ ನಿಮಗೆ ಬ್ಯಾಡ್ಜ್ ಬೇಕು ಸಿಗುತ್ತೆ, ಹಾಕ್ಕೊಂಡ್ರೆ ಶಾಲು ಬೇಕಾದರೆ ಸಿಗುತ್ತೆ, ಫ್ಲ್ಯಾಗ್ಸ್ ಇದೆ, ಎಲ್ಲ ಇದೆ. ಯಾಕಂತಂದರೆ ನಾವೆಲ್ಲಾದರೂ ಹೋದಾಗ ನಮ್ಮ ಸಮಾಜದ ಎಲ್ಲ ರೀತಿಯಲ್ಲಿ ಕೂಡ ಕಾರ್ಯಕ್ರಮ ಆಚರಣೆ ಮಾಡೋದಲ್ಲಿರ್ಬೋದು, ಬೇರೆ ಬೇರೆ ರೀತಿಯೆಲ್ಲ ನಾವು ಹೊಂದಾಣಿಕೆ ಇರಬೇಕು. ನಾವು ಬರೆಯುವಂಥ ರೆಡ್ಡಿ ಅನ್ನೋದರಲ್ಲಿ ಕೂಡ ನಾವೆಲ್ಲ ರೆಡ್ಡಿ ಅನ್ನೋದನ್ನು ಒಂದೇ ಪದ ಬಳಸಿದರೆ ನಮ್ಮಲ್ಲಿ ಇರುವಂಥ ಒಂದು ಹೊಂದಾಣಿಕೆಯನ್ನು ನಾವು ಬೇರೆ ಸಮಾಜಕ್ಕಾಗಲಿ ಬೇರೆಯವ್ರಿಗಾಗಲಿ ತೋರಿಸೋಕ್ಕಾಗತ್ತೆ ಅಂಥೇಳಿ ನಾವೆಲ್ಲ ಮುಂದಿನ ಕಾರ್ಯಕ್ರಮ ಯಾವುದಾದ್ರೂ ಆಯೋಜನೆ ಮಾಡಿದ್ರೆ ಎಲ್ಲ ಒಂದೇ ಒಂದು ಆಹಾಭಾವಗಳನ್ನು ಮಾಡಬೇಕಂತೇಳಿ ಮುಗಿಸ್ಬೇಕಂತ ಕೇಳ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ವೇಮನ. ನಮಸ್ಕರಿಸುತ್ತಾ ಮತ್ತು ಚಿಪ್ಪಲ್ಕಟ್ಟಿ ಗ್ರಾಮದ ಸ್ವಾಮಿಗಳು ಮತ್ತು ಲಕ್ಷ್ಮಣ್ ದೇವರು ಮತ್ತು ಇನ್ನೋರ್ವ ಇವತ್ತು ಕೃಷ್ಣಾನಂದ
ಸ್ವಾಮಿಗಳು ಅತ್ಯಂತ ಚುರುಕಿನಿಂದ ಭಾಷಣ ಮಾಡಿ ಎಲ್ಲರಿಗೂ ರೆಡ್ಡಿ ಸಮಾಜ ಅಂದರೆ ಏನಂತ ಹೇಳಿಕೊಟ್ರು. ಅವ್ರ ಪಾದಗಳಲ್ಲಿ ನಮಸ್ಕರಿಸುತ್ತಾ ಮತ್ತು ನಮ್ಮ ಸಮಾಜದ ಅತ್ಯಂತ ಹಿರಿಯ ಮುಖಂಡರಾದ ರಾಮಲಿಂಗಾರೆಡ್ಡಿ ಅಣ್ಣರಿಗೆ ನಮಸ್ಕರಿಸುತ್ತಾ ಮತ್ತು ಈ ಕ್ಷೇತ್ರದ ಶಾಸಕರಾದ ಅಶೋಕ್ ಪಟ್ಟಣ ಅಣ್ಣನವರು ಮತ್ತು ಸರ್ನಾಯ್ಕ ಅಣ್ಣನವರು, ಉಳಿದದ್ದೆಲ್ಲ ಕರ್ನಾಟಕ ರೆಡ್ಡಿ ಜನಸಂಘ ಪದಾಧಿಕಾರಿಗಳು ಮತ್ತು ಈ ಕಾರ್ಯಕ್ರಮದ ಆಯೋಜಕರಾದ ಜ್ಞಾನೇಶ್ವರ್ ಮೇಲಪ್ಪಗಳು ಮತ್ತು ನಮ್ಮ ಆತ್ಮೀಯರಾದ ಡಾಕ್ಟರ್ ಕೆ ವಿ ಪಾಟೀಲ್ ಮತ್ತು ಉಳಿದ ಎಲ್ಲ ರೆಡ್ಡಿ ಸಮಾಜದ ಪದಾಧಿಕಾರಿಗಳು, ಎಲ್ಲ ಊರಿನ ರೆಡ್ಡಿ ಸಮಾಜದ ಬಂಧುಗಳು ಮತ್ತು ಎಸ್ಪೆಷಲಿ ಈ ಚಿಪ್ಪಲಕಟ್ಟಿ ಗ್ರಾಮದ ರೆಡ್ಡಿ ಸಮಾಜದ ಮತ್ತು ಇತರ ಸಮಾಜದ ಬಂಧುಗಳಿಗೆ ಈ ಕಾರ್ಯಕ್ರಮ ಆಯೋಜಿಸಿದ್ದಕ್ಕಾಗಿ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಆ್ಯಕ್ಚುಲಿ ಎಲ್ಲರೂ ರಾಮಲಿಂಗಾರೆಡ್ಡಿ ಅವ್ರ ಭಾಷಣ ಮತ್ತು ಹೇಮಾನಂದ ಸ್ವಾಮಿಗಳ ಹಿತ ನುಡಿ ಕೇಳಲಿಕ್ಕೆ ಎಲ್ಲರೂ ಕುಳಿತುಕೊಳ್ಬೇಕಾಗಿ ನಾನು ಇನ್ನೊಮ್ಮೆ ಎಲ್ಲರಲ್ಲೂ ಬೇಡ್ಕೊಳ್ತೇನೆ. ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿ ಈ ಸತ್ಕರಿಸಿ ಮತ್ತು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಆಯೋಜಕರಿಗೆ ಮತ್ತು ಈ ಗ್ರಾಮದ ಎಲ್ಲ ಹಿರಿಯರಿಗೂ ತಾಯಂದರಿಗೂ ಎಲ್ಲರಿಗೂ ನಮಸ್ಕರಿಸಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಏರೋ ಹೊಸಳ್ಳಿ ರೆಡ್ಡಿ ಗುರುಪೀಠದ ಸ್ವಾಮಿಗಳಾದ ವೇಮಾನಂದ ಮಹಾಸ್ವಾಮಿಗಳಿಗೆ ನಮಸ್ಕರಿಸುತ್ತಾ ಮತ್ತು ಚಿಪ್ಪಲಕಟ್ಟಿಯ ಮಹಾಸ್ವಾಮಿಗಳಾದ ಸಿದ್ಧಲಿಂಗ ಶಿವಾಚಾರ್ಯರು ಕೂಡ ನಮಸ್ಕರಿಸುತ್ತಾ ಮತ್ತು ಚಿಪ್ಪಲಕಟ್ಟಿ ಹಿರೇಮಠದ ಕಲ್ಲೇಶ್ವರ ಮಹಾಸ್ವಾಮಿಗಳು ಕೂಡ ನಮಸ್ಕರಿಸುತ್ತಾ ಈ ಸಮಾಜದ ಅಧ್ಯಕ್ಷರಾದ ಜ್ಞಾನೇಶ್ವರ್ ಅವರೇ ಮತ್ತು ನಮ್ಮ ಸ್ನೇಹಿತರು ಹಾಗೂ ಸಾರಿಗೆ ಸಚಿವರು ಮತ್ತು ಮುಜರಾಯಿ ಇಲಾಖೆ ಸಚಿವರಾದ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರೇ ಮತ್ತು ಮಾಜಿ ಸಂಸದ ಸದಸ್ಯರಾದ ಅಜಯ್ ಕುಮಾರ್ ಸರ್ನಾಯಕ್ ಅವರೇ ಮತ್ತು ಈಗ ಮಾತಾಡ್ತಕ್ಕಂಥ ಕಚಿ ದೋಣಿಯ ಕೃಷ್ಣಾನಂದ ಶರಣರೇ ಹಾಗೂ ರಾಮದುರ್ಗ ತಾಲೂಕಿನ ಎಲ್ಲ ರೆಡ್ಡಿ ಸಮಾಜದ ಹಿರಿಯರೇ ಹಾಗೂ ಎಲ್ಲ ಮುಖಂಡರೇ, ವೇದಿಕೆ ಮೇಲೆ ಕೂತಿದ್ದಕ್ಕೆ ಎಲ್ಲ ಮುಖಂಡರೇ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಅಣ್ಣ ತಮ್ಮಂದಿರೇ ಮತ್ತು ಅಕ್ಕ ತಂಗಿಯರೇ, ಈ ದಿನ ಕಾರ್ಯಕ್ರಮ ಭಾಳ ಚೆನ್ನಾಗಿ ಏರ್ಸಿದ್ದಾರೆ. ನಿಮ್ಮ ಈ ಕಾರ್ಯಕ್ರಮದ ಭಾಗವಹಿಸಿರ್ತಕ್ಕಂಥ ಎಲ್ಲರೂ ಕೂಡ ವಿಶೇಷವಾಗಿ ಕಜ್ಜಿ ದೋಣಿ ಕೃಷ್ಣಾನಂದ ಶರಣರು ಎಲ್ಲ ಹೇಳ್ಬಿಟ್ಟಿದ್ದಾರೆ. ನಾವೇನೇನು ಹೇಳಬೇಕು ಎಲ್ಲ ಅವರು ಸಮಾಜದ ಯಾವ ಥರ ಬರಬೇಕು ಅಂತೆಲ್ಲ ಕಂಪ್ಲೀಟಾಗಿ ಭಾಳ ಚೆನ್ನಾಗಿ ವಿವರಿಸ್ತಾರೆ. ಮತ್ತೆ ಅದನ್ನೇ ನಾವು ಹೇಳೋದು ಚೆನ್ನಾಗಿ ಕಾಣಲ್ಲ. ಈಗಾಗಲೇ ಭಾಳ ವೇಳೆ ಆಗಿದೆ, ಎಲ್ಲರಿಗೂ ಹೊಟ್ಟೆ ಹಸ್ತಿದೆ ಅಂತ ಕಾಣುತ್ತೆ. ಪಾಪ ಎಲ್ಲ ಹೊರಟಿದ್ದಾರೆ, ನಮಗೂ ಹೊಟ್ಟೆ ಹಸ್ತಿದ್ದಾರೆ. ಮಲ್ಲಮ್ಮ ಬಾಲ್ಯದಲ್ಲಿಯೇ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಪರಮ ಭಕ್ತಿಯಾಗಿದ್ದು, ಇವರ ಭಕ್ತಿ ಭಾವಕ್ಕೆ ಸಾಕ್ಷಾತ್ ಮಲ್ಲಿಕಾರ್ಜುನ ದರ್ಶನ ಪಡೆದುಕೊಂಡ ಮಹಾಸಾಧು ಅಂತ ಸತತಿ ಮತ ಇದಿದೆ. ಮೈದುನಾದ ವೇಮನರನ್ನು ಪರಿವರ್ತನೆ ಮಾಡಿ ಮಹಾಯೋಗಿನಿಯಾಗಿ ಮಾಡಿ ಇವರು 100 ಗ್ರಂಥಗಳನ್ನು ರಚನೆ ಮಾಡಿ ಸಾಹಿತ್ಯ ಕ್ಷೇತ್ರತೆಗೆ ಅಪಾರವಾದ ಕೊಡುಗೆ ನೀಡಿದ ಮಾನ್ಯರಾಗಿದ್ದಾರೆ. ಮತ್ತು ಸಮಾಜಕ್ಕೆ ಮಹಾಸ್ವಾದಿ ಮಲ್ಲಮ್ಮ ಹಾಗೂ ಮಹಾಯೋಗಿ ವೇಮನರು 2 ಕಣ್ಣುಗಳಿದ್ದ ಹಾಗೆ ಇವರು ದೇವರು ಎಂದು ಸಂತೋಷದಿಂದ ಹೇಳಬಹುದು. ಹೇಮರೆಡ್ಡಿ ಮಲ್ಲಮ್ಮನವರು ಹಾಗೂ ವೇಮನರ ಹಾಕಿಕೊಟ್ಟ ಮಾರ್ಗದಲ್ಲಿ ನೀವು ಎಲ್ಲರೂ ಸಾಗಬೇಕಾಗಿದೆ. ಸಮಾಜದ ಮುಖಂಡರು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಸಮಾಜದ ಮುಖ್ಯವಾಹಿನಿಗೆ ಬರುವಂತೆ ಕೆಲಸ ಮಾಡಬೇಕು. ಹಾಗೂ ಸಮಾಜದ ಅಭಿವೃದ್ಧಿಗೆ ನನ್ನ ಕೈಲಾದಷ್ಟು ಸಹಾಯ ಸಹಕಾರ ನೀಡುತ್ತೇನೆ. ನಿಮ್ಮೆಲ್ಲರ ಪ್ರೀತಿ ಸದಾಕಾಲವಿರಲಿ ಎಂದು ಮತ್ತೊಮ್ಮೆ ಹೇಮರೆಡ್ಡಿ ಮಲ್ಲಮ್ಮ ಎಲ್ಲರಿಗೂ ಸುಖ ಶಾಂತಿ ಹಾಗೂ ಉತ್ತಮ ಮಳೆ ಬೆಳೆ ದಯಪಾಲಿಸಿ ಎಂದು ಪ್ರಾರ್ಥಿಸಿ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ. ಪೂಜ್ಯ ಶ್ರೀ ವೇಮಾನಂದ ಮಹಾಸ್ವಾಮಿಗಳೇ, ಪೂಜ್ಯ ಶ್ರೀ ಗುರುದೇವ ಸಮರ್ಥ ಶಿವಾನಂದ ಮಹಾಸ್ವಾಮಿಗಳೇ, ಹಾಗೆ ಶ್ರೀ ಅಭಿನವ ಪಟ್ಟಾಧೀಶ್ವರ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳೇ, ಶ್ರೀ ಕಲ್ಲೇಶ್ವರ ಮಹಾಸ್ವಾಮೀಜಿಗಳೇ, ಹಾಗೆ ನಮ್ಮ ಅಶೋಕ್ ಪಟ್ಟಣ್ಣವರು, ಅಜಯ್ ಕುಮಾರ್ ಸರ್ನಾಯಕ್ ಅವರು ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರೇ, ಮತ್ತು ನಮ್ಮ ಶಾಸ್ತ್ರಿಯವರು ಭಾಳ ಅರ್ಥಗರ್ಭಿತವಾಗಿ ಅವರು ಎಲ್ಲೇ ಮಾತಾಡಿದ್ರು ಭಾಳ ಚೆನ್ನಾಗಿ ಮಾತಾಡ್ತಾರೆ. ಇವತ್ತು ಕೂಡ ಅಷ್ಟೇ ಸ್ಪಷ್ಟವಾಗಿ ಹೇಮರೆಡ್ಡಿ ಮಲ್ಲಮ್ಮ ವಿಚಾರ ಇರ್ಬೋದು, ನಮ್ಮ ಸಮಾಜದಿರ್ಬೋದು,
ಹೇಗೆ ನಡ್ಕೋಬೇಕು ಅನ್ನೋದನ್ನು ಅವರ ಭಾಷಣದಲ್ಲಿ ಹೇಳಿದ್ದಾರೆ. ಮತ್ತು ಇವತ್ತು ರಾಮದುರ್ಗ ಈ ಗ್ರಾಮದಲ್ಲಿ ರಾಮದುರ್ಗ ತಾಲೂಕಿನ ಎಲ್ಲ ಯಾವ್ಯಾವ ಹಳ್ಳಿಲಿದ್ದಾರೋ ನಮ್ಮ ಸಮಾಜದವರು ಎಲ್ಲರೂ ಕೂಡ ಸೇರಿಸಿ ಇವತ್ತು ಹೇಮರೆಡ್ಡಿ ಮಲ್ಲಮ್ಮ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ ತಾವು ಕೂಡ ಸೇರಿದ್ದೀರ. ಅದೇ ರೀತಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಗೌರವ ಕೂಡ ಕೊಟ್ಟಿದ್ದೀರ. ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಮೊದಲು ಎಲ್ಲ ಚಿಕ್ಕದಾಗಿ ಮಾಡ್ತಾಯಿದ್ರು. ನಾವು ಯಾವಾಗ ಸಮಾವೇಶ ಮಾಡಿದ್ವೋ 2017ರಲ್ಲಿ ಆಗಿನ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರು ಹೇಮರೆಡ್ಡಿ ಮಲ್ಲಮ್ಮ ಜಯಂತ್ಯೋತ್ಸವವನ್ನು ಅಧಿಕೃತವಾಗಿ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಆದೇಶ ಹೊರಡಿಸ್ಬೇಕು ಅಂದಾಗ ತಕ್ಷಣವೇ 2017ರಲ್ಲಿ ಆದೇಶ ಹೊರಡಿಸಿ ಈಗ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಹೇಮರೆಡ್ಡಿ ಮಲ್ಲಮ್ಮ ಜಯಂತ್ಯೋತ್ಸವವನ್ನು ಅಧಿಕೃತವಾಗಿ ಮಾಡ್ತಾಯಿದ್ದಾರೆ. ಅದೇ ರೀತಿ ವೇಮನ ಜಯಂತಿಯನ್ನು ಕೂಡ ಅಧಿಕೃತವಾಗಿ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಮಾಡ್ತಾಯಿದ್ದಾರೆ. ಅದಕ್ಕೆ ಹಲವಾರು ವರ್ಷಗಳಿಂದ ಇದಕ್ಕೆ ಬೇಡಿಕೆ ಇತ್ತು. ಆದರೆ ಬೇಡಿಕೆ ಈಡೇರಬೇಕಾಗಿದ್ದರೆ ನಮ್ಮ ಸಮಾವೇಶ ಮಾಡಬೇಕಾಯಿತು. ಆ ಸಮಾವೇಶ ಮಾಡಿದ್ದು ಇದಕ್ಕೆ ಮಾಡಲಿಲ್ಲ. ನಮ್ಮ ಸಮಾಜ ನಮ್ಮ ಹಳೆ ಮೈಸೂರಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿದ್ದೀವಿ. ಹೆಚ್ಚು ಈ ಭಾಗದಲ್ಲಿ ಬಾಂಬೆ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿದ್ದೀವಿ. ಎಲ್ಲರ ಒಂದು ಕಡೆ ಸೇರಬೇಕು ನಮ್ಮ ಸಮಾಜದವರು ಅಂತ ಸ್ವತಂತ್ರ ಬಂದಾಗಲಿಂದಲೂ ಸೇರಿರಲಿಲ್ಲ, ಸ್ವತಂತ್ರ ಪೂರ್ವದಲ್ಲೂ ಸೇರಿರಲಿಲ್ಲ. ಸೇರಬೇಕು ಅಂತ ಸ್ವಾಮೀಜಿಯವ್ರ ಜೊತೆ ಮಾತಾಡಿ ನಮ್ಮ ಸಮಾಜದ ಇನ್ನಿತರ ಎಲ್ಲ ಮುಖಂಡರ ಜೊತೆ ಮಾತಾಡಿ ನಾವು ಸಮಾವೇಶ ಮಾಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ಈ ಗ್ರಾಮದಿಂದನೂ ಕೂಡ 3 ಬಸ್ಸು ನಿಮ್ಮದೇ ಹಣ ಹಾಕ್ಕೊಂಡು ನೀವು ಕೂಡ ಬಂದಿದ್ದೀರಿ. ಮತ್ತು ಆವತ್ತು ನಾವು ಮುಖ್ಯಮಂತ್ರಿಗಳಿಗೆ ಏನೇನು ನಾವು ಮನವಿ ಕೊಟ್ಟರು ಎಲ್ಲವನ್ನು ಕೂಡ ಮಾಡಿಕೊಟ್ರು. ನಮ್ಮ ಕೆಂಗಲ್ ಹನುಮಂತಯ್ಯವರ ಇದು KC ರೆಡ್ಡಿಯವರ ಸ್ಟ್ಯಾಚ್ಯು, ಪ್ರಥಮ ಮುಖ್ಯಮಂತ್ರಿ ಅವರ ಸ್ಟ್ಯಾಚ್ಯು ವಿಧಾನಸೌಧ ಮುಂದೆ ಇಡಬೇಕು ಅಂದಾಗ ಅದನ್ನು ಕೂಡ ಮಾಡಿಕೊಟ್ರು. KC ರೆಡ್ಡಿಯವರ ಹುಟ್ಟಿದ ಊರಲ್ಲಿ ಅವರ ಸ್ಮರಣಾರ್ಥ ಒಂದು ಕಾರ್ಯಕ್ರಮ ಅಂದರೆ ಶಾಶ್ವತವಾಗಿರಬೇಕು ಅಂತ ಕೇಳಿದ್ದಕ್ಕೆ 20 ಎಕರೆ ಜಾಗ ಕೊಟ್ಟು 2 ಕೋಟಿ ರೂಪಾಯಿ ಹಣ ಕೊಟ್ಟರು. ಮತ್ತು ಅಧ್ಯಯನ ಮಾಡೋದಕ್ಕೆ ವೇಮನ ಪೀಠ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಪೀಠ ಅದಕ್ಕೂ ಕೂಡ ಹಣ ಕೊಟ್ಟರು. ನಮ್ಮ ಮೆಡಿಕಲ್ ಕಾಲೇಜು ಒಂದು 20 ಎಕರೆ ಜಾಗ ಇತ್ತು ನಗರದಲ್ಲಿ, ಅದು ಡಿಸ್ಪ್ಯೂಟ್ ಆಗೋಗಿತ್ತು, ಅದನ್ನು ಕೂಡ ಕ್ಯಾಬಿನೆಟ್ ತಂದು ಮಾಡಿಕೊಟ್ರು. ಅಂದರೆ ನಾವು ಅವತ್ತು ಸಮಾವೇಶ ಮಾಡಿದ್ದು ಆ ಜನ ನೋಡಿ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಪಕ್ಷದವರು ಇದ್ದರು. ಅದೇ ನಮ್ಮ ಕಾಂಗ್ರೆಸ್ ಪಕ್ಷದವರೇ ಇರಲಿಲ್ಲ, ಅಲ್ಲಿ JDSನವರು ದೇವೇಗೌಡರು ಬಂದಿದ್ದರು, ಯಡಿಯೂರಪ್ಪನವರು ಬಂದಿದ್ದರು. ಆ ಜನ ನೋಡಿ ನಾವೇನು ಕೇಳ್ತೀವೋ ಅದನ್ನೆಲ್ಲ ಕೂಡ ಮಾಡಿಕೊಟ್ಬಿಟ್ರು. ಅಂದರೆ ಒಗ್ಗಟ್ಟಿದ್ದರೆ ಬಲ ಇದೆ ಅಂತ ಅರ್ಥ ಅಷ್ಟೇ. ಅದರಿಂದ ತಾವೆಲ್ಲ ಮುಂದೆ ಇವತ್ತು ನಿಮ್ಮನ್ನು ಇಲ್ಲಿ ಸೇರಿಸಿರ್ತಕ್ಕಂಥದ್ದು ಯಾರು ಅಂದರೆ ಹೇಮರೆಡ್ಡಿ ಮಲ್ಲಮ್ಮ ಮತ್ತು ನಮ್ಮ ವೇಮನ ಅವರ ಒಂದು ಕಾರ್ಯಕ್ರಮಗಳನ್ನು ನಾವು ನೀವು ಎಲ್ಲ ಕಡೆ ಕೂಡ ಸೇರ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ನಮ್ಮ ಸ್ವಾಮೀಜಿಯವರು ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಓಡಾಡಿ ಒಂದು ಸಂಘಟನೆಯನ್ನು ಮಾಡಿ ನಮ್ಮ ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸಕ್ಕೆ ಭಾಳ ಹೆಚ್ಚು ಅವರು ಒತ್ತು ಕೊಟ್ಟಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಸಮಾಜ ಇನ್ನೂ ಹೆಚ್ಚು ಹಾಸ್ಟೆಲ್ಸ್ನೆಲ್ಲ ತೆಗಿಬೇಕು, ಹೆಣ್ಮಕ್ಳು ಓದೋದಕ್ಕೆ, ಗಂಡು ಮಕ್ಕಳಿಗೂ ತೆಗಿಬೇಕು. ಮತ್ತು ನಗರಗಳಲ್ಲಿ ಅಂದರೆ ಎಲ್ಲ ಕಡೆ ಹಳ್ಳಿಗಳಲ್ಲಿ ಬೇರೆ ತಾಲೂಕಲ್ಲಿ ಇಲ್ಲದೆ ಇದ್ದರೂ ಕೂಡ ಜಿಲ್ಲಾ ಕೇಂದ್ರಗಳಲ್ಲಿ ತೆಗಿಬೇಕು. ಶಾಲಾ ಕಾಲೇಜುಗಳೇನು ಅವಶ್ಯಕತೆ ಇಲ್ಲ, ಯಾಕೆಂದರೆ ಬೇಕಾದಷ್ಟು ಜನ ಬೇರೆ ಬೇರೆಯವರೆಲ್ಲ ತೆಗೆದಿದ್ದಾರೆ. ಹಾಸ್ಟೆಲ್ಸು, ಸಮುದಾಯ ಭವನಗಳು ಇದೆಲ್ಲ ಕಟ್ಟಿದರೆ ನಮಗೂ ಅನುಕೂಲ ಆಗುತ್ತೆ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಇನ್ನಿತರ ಸಮಾಜದವ್ರಿಗೂ ಕೂಡ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ನಾವು ಮಾಡಿದ್ರೆ ಬರೀ ನಮ್ಮ ಒಂದು ರೆಡ್ಡಿ ಸಮಾಜಕ್ಕೆ ಅಲ್ಲ, ಎಲ್ಲ ಸಮುದಾಯದವ್ರಿಗೂ ಅನುಕೂಲ ಆಗುತ್ತೆ. ನಮ್ಮ ಬೆಂಗಳೂರಲ್ಲಿರ್ತಕ್ಕಂಥ ಸಂಸ್ಥೆಗಳಲ್ಲಿ ಸುಮಾರು ಒಂದು 10,000 ಜನ ಓದ್ತಿರ್ಬೋದು. 10,000 ಜನದಲ್ಲಿ 1,000 ಜನ ನಮ್ಮ ರೆಡ್ಡಿ ಸಮಾಜದವರಿದ್ದರೆ ಹೆಚ್ಚು, ಉಳಿದಿರ್ತಕ್ಕಂಥವರೆಲ್ಲ ಬೇರೆ ಸಮಾಜದವರೇ. ಅದನ್ನು ನಾವೇನೇ ಮಾಡಲಿ ನಮ್ಮ ಸಮಾಜಕ್ಕೆ ಅಲ್ಲ, ಎಲ್ಲ ಸಮಾಜಕ್ಕೆ ಸೇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಹೆಚ್ಚಿಗೆ ಮಾತಾಡೋದು ಎಲ್ಲರೂ ಕೂಡ ಮಾತಾಡಿದ್ದಾರೆ. ಅದರಿಂದ ಒಂದು ಸಮಾವೇಶ ಮಾಡಬೇಕು ಅಂಥೇಳಿ 2017ರಲ್ಲಿ ಮಾಡಿದ್ವಿ. 20ಕ್ಕೆ ಮಾಡೋಣ ಅಂದ್ಕೊಂಡ್ವಿ, ಕರೋನಾ ಬಂತು. ಆಮೇಲೆ ಹೋದ ವರ್ಷ ಎಲ್ಲ ಪ್ಲ್ಯಾನ್ ಮಾಡಿದ್ವಿ, ಈ ಚುನಾವಣೆ ಬಂತು ಬೇಡ ಅಂತೇಳಿದ್ರು. ಆದರೆ ಈ ವರ್ಷ ಒಂದು ಸಮಾವೇಶವನ್ನು ಹಿಂದೆ ನಾವು ಬೆಂಗಳೂರು ಪ್ಯಾಲೇಸಲ್ಲಿ ಮಾಡಿದ್ವಿ. ಈ ಸಲ ಈ ಭಾಗದಲ್ಲೇ ಬಾಗಲಕೋಟೆ, ಬಿಜಾಪುರ ಮಧ್ಯದಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಬರೀ ನಮ್ಮ ಕರ್ನಾಟಕದವರಲ್ಲ, ಆಂಧ್ರದಲ್ಲಿರ್ತಕ್ಕಂಥವ್ರು, ಕೇರಳದಲ್ಲಿರ್ತಕ್ಕಂಥವ್ರು, ತಮಿಳುನಾಡಲ್ಲಿರ್ತಕ್ಕಂಥವ್ರು,
ತೆಲಂಗಾಣದಲ್ಲಿರ್ತಕ್ಕಂಥವರು, ಒರಿಸ್ಸಾದಲ್ಲಿರ್ತಕ್ಕಂಥವರು, ಮಹಾರಾಷ್ಟ್ರದಲ್ಲಿರ್ತಕ್ಕಂಥವರು ಎಲ್ಲರನ್ನೂ ಸೇರಿಸಿ ಒಂದು ಸಮಾವೇಶ ಒಂದು ಮುಂದಕ್ಕೆ ನಾವು ಮಾಡಬೇಕು ಅಂತ ನಾವೆಲ್ಲ ಕೂಡ ಮಾತಾಡಿ ತೀರ್ಮಾನ ತಗೊಂಡಿದ್ದೀವಿ. ಅಂಥ ಸಂದರ್ಭದಲ್ಲಿ ತಾವೆಲ್ಲ ಕೂಡ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಇವತ್ತು ರಾಮದುರ್ಗ ತಾಲೂಕಿನ ನಮ್ಮ ಸಮಾಜದ ಅಧ್ಯಕ್ಷರು, ಪದಾಧಿಕಾರಿಗಳು ವಿಶೇಷ ಆಸಕ್ತಿ ವಹಿಸಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳು. ಅಖಿಲ ಭಾರತ ರೆಡ್ಡಿ ಸಮಾವೇಶವನ್ನ ಮಾಡೋಣ. ನಾವೆಲ್ಲರೂ ಒಗ್ಗಟ್ಟಿನಿಂದ ಸಾಧಕೆ ಶರಣೆ ತ್ರಂಬಕೆ ದೇವಿ ನಾರಾಯಣಿ ನಮಸ್ತೆ ನಮಸ್ತೆ ನಮೋ ನಮಃ. ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ರೇಣುಕಾಚಾರ್ಯ ಹೃದಯದಲ್ಲಿ ಸ್ಮರಿಸಿಕೊಂಡು ಆರಾಧ್ಯ ದೇವಿ ರಾಜರಾಜೇಶ್ವರಿಯ ತಮಸ್ತಕನಾಗಿ 12ನೇ ಶತಮಾನದ ಅಣ್ಣ ಬಸವಣ್ಣನವರಿಡಿಕೊಂಡು ಎಲ್ಲ ಶರಣರ ಸಂತರ ಮಹಾತ್ಮರ ಶಿವಯೋಗಳಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನು ಸಮರ್ಪಿಸಿ ಇವತ್ತಿನ ಕಾರಣೀಯ ಪುರುಷಳಾದಂತಹ ಮಹಾ ಸಾಧ್ವಿ ಮಹಾತಾಯಿ ಮಲ್ಲಮ್ಮ ತಾಯಿಯ ಕರ್ತುಗದ್ದಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಬ್ರಹ್ಮ ವೇದಿಕೆಯ ಮೇಲೆ ಆಸೀನರಾದಂತಹ ಹರಗುರು ಚರಮೂರ್ತಿಗಳಿಗೂ ಹಾಗೂ ಎಲ್ಲ ಟೈಮ್ ಇಷ್ಟ ಕೊಟ್ಟಾರ, ಅದರೊಳಗೆ ಎಲ್ಲ ಇರುವಂಥ ಗಣ್ಯಮಾನ ವ್ಯಕ್ತಿಗಳಿಗೂ ಮಹಾಮಂತ್ರಿಗಳಿಗೂ ಹಾಗೂ ಎಲ್ಲರಿಗೂ ಅನಂತ ಕೋಟಿ ಶರಣಾರ್ಥಿಗಳನ್ನ ಸಮರ್ಪಿಸಿ ಎಲ್ಲ ಇಲ್ಲಿ ಕೂಡಿರುವಂಥ ಎಲ್ಲ ಸರ್ವ ಸದ್ಭಕ್ತರಿಗೂ, ತಾಯಂದಿರಿಗೂ, ಮುದ್ದು ಮಕ್ಕಳಿಗೂ, ಸಂಗೀತ ಬಳಗದವರಿಗೂ ಹಾಗೂ ಪತ್ರಕರ್ತರಿಗೂ ಎಲ್ಲರಿಗೂ ಅನಂತ ಕೋಟಿ ಶರಣಾರ್ಥಿಗಳು. ನಾವು ಮಹಾತಾಯಿಯ ತಾಲೂಕಾ ಮಟ್ಟದ ಒಂದು ಸಮಾವೇಶವನ್ನು ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿದಾಗ ಎಲ್ಲರಿಗೂ ಒಂದು ಸಂತೋಷವಾಯಿತು. ನಾವು ಈಗಿನ 4-5 ದಿವಸಗಳ ಹಿಂದೆ ಎಲ್ಲರನ್ನು ಕೂಡಿಸಿ ಒಂದು ಕಾರ್ಯಕ್ರಮವನ್ನು ಈಗ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಸಹಕಾರ ಮಾಡಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿದಾಗ ನಮ್ಮೂರಿನ ಎಲ್ಲ ಸಕಲ ಸರ್ವ ಸದ್ಭಕ್ತರು, ಸುತ್ತಮುತ್ತಲಿಂದ ಇರುವಂಥ ಎಲ್ಲ ಸಕಲ ಸರ್ವ ಸದ್ಭಕ್ತರು ಕೂಡಿಕೊಂಡು ಅವರಿವರಿಲ್ಲದೆ 12ನೇ ಶತಮಾನದಲ್ಲಿ ಬಸವಣ್ಣ ಹೇಳಿರುವ ಹಾಗೆ ಇವನಾರವನೆಂದೆನಿಸಯ್ಯ, ಇವ ನಮ್ಮವನೆಂದೆನಿಸಯ್ಯ, ಇವ ನಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅನ್ನೋ ರೀತಿಯಲ್ಲಿ ಎಲ್ಲರನ್ನು ಕರೆಸಿ ಎಲ್ಲರಿಗೂ ಒಂದು ಆದ್ಯತೆಯನ್ನು ಕೊಟ್ಟು ಮಾಡಿರುವಂಥ ಶಕ್ತಿಯನ್ನ ಮಹಾತಾಯಿ ಮಲ್ಲಮ್ಮ ತಾಯಿ ಒಂದು ಕೃಪಾ ಕಟಾಕ್ಷದಿಂದ ಆಯಿತು. ನಾವು ಒಂದೇ ಒಂದು ಮಾತು ಹೇಳಿದ್ದೆ, ನಾವು ಮಾಡಿದಂಥ ಈ ತಾಲೂಕಾ ಮಟ್ಟದ ಸಮಾವೇಶವು ಹೇಗೆ ಆಗಬೇಕಂದ್ರೆ ಚಿಪ್ಪಲಕಟ್ಟಿಯ ಗ್ರಾಮದಲ್ಲಿ ಸುವರ್ಣ ಅಕ್ಷರದಿಂದ ಬರೆಯಬೇಕು ಅನ್ನುವಂಥ ಮಾತನ್ನು ಹೇಳಿದೆ. ಅದೇ ರೀತಿಯಾಗಿ ನ ಭೂತ ನ ಭವಿಷ್ಯತೆ ಅನ್ನುವಂಥ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವು ಆಗಿರುತ್ತದೆ. ಅದಕ್ಕಾಗಿ ತಾವೆಲ್ಲರೂ ಈ ಶ್ರಮ ಪಟ್ಟಿದ್ದೀರಿ, ಎಲ್ಲರೂ ಒಕ್ಕಟ್ಟಾಗಿದ್ದೀರಲ್ಲ, ಇದಕ್ಕೆ ಎಲ್ಲರಿಗೂ ಇದೇ ರೀತಿಯಾಗಿ ವೇಮಣ್ಣ ಮಹಾತಾಯಿ ಮಲ್ಲಮ್ಮ ತಾಯಿ ಯಾವಾಗಲೂ ಸದಾಕಾಲ ಆಯುರ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ಕಾಪಾಡಲಿ ಅಂತೇಳಿ ನನ್ನ ಎರಡೂ ಆಪೃತಿಯನ್ನು ಭಗವಂತನಿಗೆ ಅರ್ಪಿಸ್ತಾ ಇದ್ದೇನೆ. ತಾಲೂಕಾ ಮಟ್ಟದಲ್ಲಿ ನಮ್ಮ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ ಉತ್ಸವವನ್ನು ನಮ್ಮೂರ ಗ್ರಾಮ ಆಗಿರೋದು ಅಥವಾ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರು ಎಷ್ಟು ಇದನ್ನು ಅಭಿಮಾನದಿಂದ ನೀವು ಇಂಥ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದೀರಂತಂದ್ರೆ ಬಹುಶಃ ಇದು ನನ್ನ ಸುವರ್ಣ ಅಕ್ಷರಗಳಿಂದ ಬರೆದಿಡ್ತಕ್ಕಂಥ ಇದು ಕಾರ್ಯಕ್ರಮ ಅಂತ ನಾನು ಹೇಳ್ತಾ ಇದ್ದೀನಿ. ಮನುಷ್ಯನಿಗೆ ಅಭಿಮಾನ ಬಹಳ ಮುಖ್ಯ. ಅಭಿಮಾನ ಸೋಡ ರುಕ್ತಿ ಮೋಕ್ಷ ಅಂದ್ರೆ ಅಭಿಮಾನ ಬಿಟ್ರೆ ನಮಗೆ ಮುಕ್ತಿ ಅನ್ನತಕ್ಕಂಥ ಸಿಗತೈತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದಕ್ಕೆ ನಿಮಗೆ ತಿಳಿಸ್ತೀನಿ. ಬಹುಶಃ ನಮ್ಮ ಇಲ್ಲಿ ಯಾರೋ ಒಬ್ಬ ರೆಡ್ಡಿ ಅವರು ಭಾಳ ಚಂದ ಮಾತಾಡಿದ್ರು, ನಮ್ಮ ಶಾಸ್ತ್ರಿ ಅವರು ಕೂಡ ಹೇಳಿದರು, ಎಲ್ಲರೂ ಒಕ್ಕಟ್ಟಾಗಿರಬೇಕು, ಕೂಡಿರಬೇಕು, ಕೂಡಿ ದುಡಿಬೇಕು, ಕೂಡಿ ಮಾಡಬೇಕು ಅನ್ನುವಂಥ ವ್ಯವಸ್ಥೆಯನ್ನು ಸಾಕಷ್ಟು ಮಂದಿ ಹೇಳಿದರು, ಭಾಳ ಚಂದ ಹೇಳಿದರು. ಆದ್ರೆ ನಾನು ನಿಮ್ಗೊಂದು ಇನ್ನೂ ಅಷ್ಟು ಚಂದ ಹೇಳ್ತೇನೆ. ಏನಂತಂದ್ರೆ ಬಹುಶಃ ನಿಮಗೆ ವಿಕ್ರು ಗೋಕಾಕ್ ಅವ್ರು ಗುರ್ತಿರಬೇಕು, ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥವ್ರು. ಅವರ ಕುಟುಂಬ ಮಹಾರಾಷ್ಟ್ರದವಳು. ಒಂದು ದಿವಸ ಏನಾಗ್ತೈತೆ ಅಂತಂದ್ರೆ ಅವ್ರದ್ದು ಕುಬಸದ ಕಾರ್ಯಕ್ರಮ ಇರ್ತದೆ.
ಹೋಗಿ ಕರ್ನಾಟಕಕ್ಕೆ 2 ವರ್ಷ ಆಗಿರ್ತದ. ಆದ್ರೆ ಕನ್ನಡ ಮಾತಾಡ್ತಿದ್ರು, ಕನ್ನಡನು ಬರಿತಿದ್ರು, ಎಲ್ಲ ಮಾಡ್ತಿದ್ರು ಅವರು. ಆ ಕುಬಸದ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಕೂಡ್ತಾರೆ. ಕೂಡಿದಾಗ ಏನಾಕೈತೆ ಅಂತಂದ್ರೆ ಇಬ್ಬರಿಗೆ 2 ಕುರ್ಚಿ ಹಾಕಿ ಎಲ್ಲ ಮುತ್ತೈದರು ಏನು ಮಾಡ್ತಾರೆ ಅಂತಂದ್ರೆ ಆ ತಾಯಿಗೆ ನಮಸ್ಕಾರ ಮಾಡಿ ಏನಂತಂತಂದ್ರೆ ಒಗಟ ಇಟ್ಟು ಸಾಹೇಬ್ರ ಹೆಸರು ಹೇಳ್ರಿ ಅಂತ ಕೇಳ್ತಾರೆ. ಅವಾಗ ಅವಳು ಎಷ್ಟು ಅಭಿಮಾನ ನೋಡ. ಮಹಾರಾಷ್ಟ್ರ ರಾಜ್ಯದ ಹಾಗೂ ಮರಾಠಿ ಅಭಿಮಾನ ಎಂಥದೈತೆ ಅಂತಂದ್ರೆ ಏನು ಹೇಳಿದ್ರೆ ಅಂತಂತಂದ್ರೆ दूधल सत असत है केळीत जांडल पणासत है विनायक यांच्या तोडकाण माझी मोहर घर है घर ಅಂತ ಹೇಳಿಬಿಟ್ಲು. ಬಹುಶಃ ಇದು ಎಷ್ಟೋ ಮಂದಿಗೆ ತಿಳಿದಿಲ್ಲ. ಏನು ಹೇಳಿದ್ರೆ ಅಂತಂದ್ರೆ ಬಾಳಿಗೆ ಇರುವುದು ಗೊನೆ, ಹಾಲಿಗೆ ಇರುವುದು ಕೆನೆ, ವಿನಾಯಕ ಅವರ ಮುಖ ನೋಡು ಮರೆಯುವುದು ತವರು ಮಣಿ ಅಂತ ಹೇಳಿದ್ರು ಅವ್ರು. ಅವಾಗ ಇವ್ರು ಭಾಳ ಸಿಟ್ಟು ಬತ್ತು ವಿಕ್ರು ಗೋಕಾಕ್ ಅವ್ರಿಗೆ. ತಿರುಗಿ ಈಚೆ ಕಡೆ ಬಂದ್ರೆ ಆರತಿ ತಗೊಂಡು ಅವ್ರಿಗೂ ಆರತಿ ಮಾಡಿ ಅವ್ರಿಗೂ ಕೇಳಿದ್ರು ಏನಂತಂದ್ರೆ ನೀವು ಒಗಟ ಇಟ್ಟು ಹೇಳ್ರಿ ಸರ ಅಂತಂದು. ಅವಾಗ ಅವ್ರು ಹೇಳ್ತಾರ ಏನ್ ಚಂದ ಹೇಳ್ತಾರ ಅಂತಂದ್ರೆ ಕ್ವಾಟಿ ಬಾಗಲಕ್ವಾಟಿ ಇನ್ನೊಮ್ಮೆ ಹೇಳಬೇಡ ಮರಾಠಿ, ಕ್ವಾಟಿ ಬಾಗಲಕ್ವಾಟಿ ಇನ್ನೊಮ್ಮೆ ಹೇಳಬೇಡ ಮರಾಠಿ, ಮತ್ತೊಮ್ಮೆ ಹೇಳಿದ್ರೆ ತಿರುತಿ ನೀನು ಸ್ವಾಟಿ ಅಂದ್ರಂತವ್ರು. ಎಷ್ಟು ಅಭಿಮಾನ, ಆ ದೇಶಾಭಿಮಾನ, ರಾಷ್ಟ್ರಾಭಿಮಾನ. ಹಂಗ ಇಲ್ಲಿ ಅಭಿಮಾನದಿಂದ ನೀವೇನಪ್ಪ ಅಂತಂದ್ರೆ ನಮ್ಮ ರೆಡ್ಡಿ ಸಮಾಜದವರು ಪ್ರತಿ ವರ್ಷವೂ ಈಗ ತಾಲೂಕಾ ಮಟ್ಟದ ನಮ್ಮ ಊರು ನಿಮಗೆ ಗುರ್ತಿರ್ಬೇಕು. ಇಲ್ಲಿ ನಮ್ಮ ಸಾಹೇಬರಿಗೂ ಹೇಳ್ತೀನಿ, ನಮ್ಮ ಅಶೋಕ್ ಪಟ್ಟಣ ಅವ್ರಿಗಂತೂ ಎಲ್ಲ ಗುರ್ತದ. ಆದ್ರೆ ನಮ್ಮ ಊರು ಇಷ್ಟು ಚಿಕ್ಕದಲ್ಲ, ಇದು ಬಹಳ ಚಿಕ್ಕ ಗ್ರಾಮ ಇದು. ಆದ್ರೆ ಈ ತಾಲೂಕಿಗೆ ಮೀರಿದ ಗ್ರಾಮ ಇದು. ರೊಕ್ಕಕ್ಕೆ ಪ್ರತಿಯೊಬ್ಬರಿಗೂ ತೋಟದಾವಿಲ್ಲಿ, ಪ್ರತಿಯೊಬ್ಬರಿಗೂ ಲಕ್ಷ್ಮಿ ಹೊಲದಲ್ಲ. ಎಲ್ಲಿ ಬೋರ್ ಹೊಡಿತಾರ ಅಲ್ಲಿ ನೀರು ಅದಾವಿಲ್ಲಿ. ಅಂಥ ಒಂದು ಸಮೃದ್ಧಿಯಾಗಿರ್ತಕ್ಕಂಥ ಯಾವ್ದಾದ್ರು ಗ್ರಾಮ ಇದ್ರೆ ಅದು ಚಿಪ್ಪಲಕಟ್ಟಿ ಗ್ರಾಮ. ಬಹುಶಃ ಇಂಥ ಗ್ರಾಮದಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮವನ್ನು ತಾಲೂಕು ಮಟ್ಟದಲ್ಲಿ ತಗೊಂಬಂದಾರಂತಂದ್ರೆ ಬಹಳಷ್ಟು ಸಂತೋಷ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಇನ್ನು ಹೇಳುವಂಥ ವಿಷಯಗಳಿದ್ರು ಟೈಮ್ ಅಂತಕ್ಕಂಥದ್ದು ಕಡಿಮೆ ಅದ. ಇನ್ನು ಸಚಿವರು ಕೂಡ ಮುಂದೆ ಹೋಗೋರಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಮಹಾಯೋಗಿ ವೇಮನರನ್ನು ಸ್ಮರಿಸಿಕೊಳ್ಳುತ್ತಾ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ವಹಿಸಿ ಹರಿಸಿ ಆಶೀರ್ವಾದ ಮಾಡಿದಂತಹ ಪೂಜ್ಯರಿರುವರ ಪಾದಗಳಿಗೆ ಶ್ರೀಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ನಮ್ಮೆಲ್ಲರ ಮುಖಂಡರು, ನಮ್ಮ ಸಮಾಜದ ಶಕ್ತಿಯಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರಲ್ಲಿ, ಈ ಭಾಗದ ಶಾಸಕರಾಗಿರುವಂತಹ ಪಟ್ಟಣ್ಣವರಲ್ಲಿ, ತುಂಬ ಅಚ್ಚುಕಟ್ಟಾದ ಉಪನ್ಯಾಸವನ್ನು ನೀಡಿದಂತಹ ಕೃಷ್ಣಾನಂದ ಶಾಸ್ತ್ರಿಗಳಲ್ಲಿ, ಬೆಂಗಳೂರು ರೆಡ್ಡಿ ಜನಸಂಘದ ನಮ್ಮ ಪ್ರಧಾನಿ ಕಾರ್ಯದರ್ಶಿಗಳಾಗಿರುವಂತಹ ಶೇಖರ್ ರೆಡ್ಡಿ ಅವರಲ್ಲಿ, ನಿರ್ದೇಶಕರಾಗಿರುವಂತಹ ಪ್ರಭಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಕೃಷ್ಣಾರೆಡ್ಡಿ ಅವರಲ್ಲಿ, ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಜ್ಞಾನೇಶ್ವರ್ ಮೇಳಪ್ಪಗೋಳವರಲ್ಲಿ, ಮುದೋಳಿನ ಅಧ್ಯಕ್ಷರಾಗಿರುವಂತಹ ದಯಾನಂದ ಪಾಟೀಲ್ ಅವರಲ್ಲಿ, ಅಥಣಿ ನಮ್ಮ ರೆಡ್ಡಿ ಸಮಾಜದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಚನ್ನಪ್ಪ ಸಂಕ್ರೆಟ್ಟಿ ಅವರಲ್ಲಿ, ನಮ್ಮ ಮಾಜಿ ಶಾಸಕರು ಹಿರಿಯರು ಆಗಿರುವಂತಹ ಆರ್ ವಿ ಪಾಟೀಲ್ ಅವರಲ್ಲಿ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರಲ್ಲಿ, ತುಂಬ ಶ್ರದ್ಧೆಯಿಂದ ಭಾಗವಹಿಸಿದಂತಹ ರಾಮದುರ್ಗ ತಾಲೂಕಿನ ಎಲ್ಲ ಗ್ರಾಮದ ಸಮಾಜ ಬಾಂಧವರಲ್ಲಿ, ತಾಯಂದರಲ್ಲಿ, ಎಲ್ಲರಲ್ಲಿ ಪ್ರತಿಯೊಬ್ಬರಿಗೆ ಪ್ರಣಾಮಗಳು. ಒಂದು ತತಿ ಅಂತಿರುತ್ತಂತೆ, ತತಿ ಅಂದರೆ ಸೀಸನ್. ಜೋಳ ಬಿತ್ತೋ ಟೈಮ್ಗೆ ಜೋಳ ಬಿತ್ತಬೇಕು, ಕಡಲೆ ಬಿತ್ತೋ ಟೈಮ್ಗೆ ಕಡಲೆ ಬಿತ್ತಬೇಕು, ಗೋಧಿ ಬಿತ್ತೋ ಟೈಮ್ಗೆ ಗೋಧಿ ಬಿತ್ತಬೇಕು, ಗೊಂಜಾಳ ಬಿತ್ತೋ ಟೈಮ್ಗೆ ಅದನ್ನೇ ಬಿತ್ತಬೇಕು. ತತ್ತಿ ಬಿತ್ತಿದ್ರೆ ಏನಾಗುತ್ತೆ? ಗೊಂಜಾಳ ಬಿತ್ತೋ ಟೈಮ್ಗೆ ಗೋಧಿ ಬಿತ್ತಿದ್ರೆ ಏನಾಗುತ್ತೆ? ಬೆಳೆ ಬೆಳೆಯೋದಿಲ್ಲ. ಈಗ ಮಾತಾಡೋ ತತ್ತಿ, ಆಶೀರ್ವಾಸನ ತತ್ತಿ ಹೋಗ್ಬಿಟ್ಟಿದೆ. ಈಗ ಏನು ಬಿತ್ತಿದ್ರು ಹತ್ತೋದಿಲ್ಲ, ಮೊಳಕೆ ಹೊಡೆಯೋದಿಲ್ಲ. ಸುಮಾರು ಒಂದು 13-15 ದಿನಗಳ ಕಾಲದಿಂದ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ತಾಲೂಕಿನ ಎಲ್ಲ ಗ್ರಾಮಸ್ಥರಿಗೂ ಈ ಕಲ್ಪನೆಯನ್ನು ಹೇಳಿ ಇಷ್ಟು ಜನನೆಲ್ಲ ಕೂಡಿಸಿದಂತಹ ಎಲ್ಲ ನಮ್ಮ ರಾಮದುರ್ಗದ ಎಲ್ಲ ಜ್ಞಾನೇಶ್ವರ ಆದಿಯಾಗಿ ಅವರೆಲ್ಲ ಟೀಮಲ್ಲಿ ತುಂಬ ಓಡಾಡಿ ಮಾಡಿದಂಥ ಚಿಪ್ಪಲಕಟ್ಟೆ ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರಲ್ಲಿ
ಜೋರಾಗಿ ಚಪ್ಪಾಳೆ ಹೊಡೆದು ಅಭಿನಂದನೆ ಸಲ್ಲಿಸಬೇಕು. ಹಿಂದೆ ಚಿಪ್ಪಲಕಟ್ಟೆ ಗ್ರಾಮಕ್ಕೆ ನಾವು 2-3 ಸಾರಿ ಬಂದಿದ್ದೆ. ನಮ್ಮ ಸಮಾವೇಶ ಇದ್ದಾಗ ನಾವು ಬಸ್ಸನ್ನು ಕೊಡ್ತೀವಿ, ನೀವು ಬರ್ರಿ ಅಂದರೆ ನೀವು ಬಸ್ಸನ್ನೇನು ಕೊಡೋದು ಬೇಡ, ನಾವೇ ರೊಕ್ಕ ಹಾಕ್ಕೊಂಡು ಬಸ್ ತೊಗೊಂಡ್ಬರ್ತೀವಂತ 3 ಬಸ್ಸನ್ನು ಇಲ್ಲಿಂದ ಮಾಡ್ಕೊಂಡು ಬಂದಿದ್ರು ಬೆಂಗಳೂರು ಸಮಾವೇಶಕ್ಕೆ. ಅಂತ ಚಿಪ್ಪಲಕಟ್ಟೆ ಗ್ರಾಮ ಇದು. ಸುಮಾರು ಹಿಂದಿನಿಂದನೂ ಈ ರಾಮದುರ್ಗ ತಾಲೂಕದಲ್ಲಿ ಶಾಸಕರೇ ನಿಮ್ಗೆ ಗೊತ್ತಿರುವ ಹಾಗೆ, ರಾಮಲಿಂಗಾರೆಡ್ಡಿ ಅವರು ಗೊತ್ತಿರುವ ಹಾಗೆ ನಮ್ಮಂತೆಯೇ ಶಾಸಕರು ಇರ್ತಾ ಇದ್ರು. ಬಸವಂತಪ್ಪ ಹಿರೇರೆಡ್ಡಿಯವರಾಗಲಿ, RS ಪಾಟೀಲ್ ಅವರ ಹಿಂದೆ ಎಲ್ಲ ನಮ್ಮ ಜನನೇ ಈ ಪ್ರತಿನಿಧಿಸ್ತಾ ಇದ್ರು ಜನಾಂಗವನ್ನು. RS ಪಾಟೀಲ್ರು ಸಚಿವರು ಸಹ ಹಿಂದೆ ಆಗಿದ್ದರು. ಈ ತುಂಬ ದೊಡ್ಡ ಸಮಾಜ ಇರುವಂಥ ಈ ರಾಮದುರ್ಗ ತಾಲೂಕದಲ್ಲಿ ಹೋದ ವರ್ಷ ಸಾಲೆಹಳ್ಳಿ, ಆ ಕಡೆ ವರ್ಷ ರಾಮದುರ್ಗಿನ ನಮ್ಮ ಹಿರೇರೆಡ್ಡಿಯವರ ಮಿಲ್ನಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಮಲ್ಲಮ್ಮ ಜಯಂತಿಯನ್ನು, ವೇಮನ ಜಯಂತಿಯನ್ನು ಮಾಡಿ ನಮ್ಮ ಶ್ರದ್ಧೆಯನ್ನು ತೋರಿಸ್ಕೊಂಡ್ವಿ. ಹಿಂದೆ ನಾನು ನಮ್ಮಂಥ ಸ್ವಾಮಿಗಳು, ಕೃಷ್ಣಾನಂದ ಶಾಸ್ತ್ರಿ ಎನ್ನುವಂಥ ಅನುಭಾವಿಗಳು, ಶೇಖರ್ ರೆಡ್ಡಿ, ಕೃಷ್ಣಾರೆಡ್ಡಿ, ಸೋಮಶೇಖರ್ ರೆಡ್ಡಿ, ಪ್ರಭಾಕರ್ ರೆಡ್ಡಿ ಎನ್ನುವಂಥ ಕಾರ್ಯಕರ್ತರು, ದಯಾನಂದ ಪಟೇಲ್ ಎನ್ನುವಂಥ ಒಂದು ಸಂಸ್ಥೆ ನಡೆಸುವಂಥ ನಮ್ಮ ಕಾರ್ಯಕರ್ತರು ಅವ್ರವ್ರ ಭಾಗದಲ್ಲಿ ಏನೋ ನಮ್ಗೆ ತೋರಿಸ್ದಂಗೆ ಸಮಾಜದ ಕೆಲಸ ಮಾಡ್ಕೋಂತ ಹೋಗ್ತಾ ಇದ್ದೀವಿ. ಅಲ್ಲಲ್ಲಿ ಈ ಭಾಗದಲ್ಲಿ ಒಂಚೂರು, ಹೈದರಾಬಾದ್ ಕರ್ನಾಟಕ ಒಂಚೂರು, ಮುಳುಬಾಗಿಲು, ಕೋಲಾರ, ಬೆಂಗಳೂರು ಒಂಚೂರು, ಬೇರೆ ಬೇರೆ ಭಾಗದಲ್ಲಿ ನಮ್ಮ ಎಷ್ಟು ನೀಗ್ತೈತೋ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಮಾಜದ ಕೆಲಸ, ಮಲ್ಲಮ್ಮನ ಕಾರ್ಯ, ವೇಮನನ ಕಾರ್ಯ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆಲ್ಲ ಒಂದು ಶಕ್ತಿ ಬಂದಿದ್ದು ಅಂದರೆ ರಾಮಲಿಂಗಾರೆಡ್ಡಿ ಅವರು ಈ ಸಂಘಟನೆಗೆ, ನಮ್ಮೆಲ್ಲ ಸಮಾಜಕ್ಕೆ ಬೆನ್ನೆಲುಬಾಗಿ ನಿಂತು ನೇತೃತ್ವ ವಹಿಸ್ಕೊಂಡ ಮೇಲೆ. ಗಮನಿಸಬೇಕು ನಮ್ಮ ಶೇಖರ್ ರೆಡ್ಡಿ ಅವರು ಹೇಳಿದಂಗೆ ಬೇರೆ 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 ಭಿನ್ನ ಹವ್ಯಾಸಗಳಿರುವಂಥ ನಾವೆಲ್ಲರೂ ಈ ರೀತಿ ಸೇರ್ತಾ ಇರೋದೇ ಅದು ದೊಡ್ಡ ಚಾಲೆಂಜ್ ನಮಗೆ. ನಾವು ಪಟ್ಟಣವರೇ, ನಾವು ಬೆಂಗಳೂರಲ್ಲಿ ಸಮಾವೇಶ ಮಾಡಿದ್ದೀವಲ್ಲ, ಒಂದು ನಿರ್ದಿಷ್ಟವಾದ ನಮಗೆ ಮೊಮೆಂಟಮ್ ಇರಲಿಲ್ಲ, ಒಂದು ಬೇಡಿಕೆ ಇರಲಿಲ್ಲ ನಮ್ಮದು. ಅವು ಬೇಕು, ಮಾಮೂಲಿ ವೇಮನ ಮಲ್ಲಮ್ಮನ ಜಯಂತಿ ಕೊಡ್ರಿ ಇಂಥವಷ್ಟೇ. ಸರ್ಕಾರಕ್ಕೆ ಮುಜುಗರ ಮಾಡುವಂಥ ಯಾವುದೇ ಬೇಡಿಕೆಗಳು ನಮ್ಮ ಮೊಮೆಂಟಮಲ್ಲಿ ಇರಲಿಲ್ಲ. ಎಲ್ಲದಕ್ಕಿಂತ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ, ಎಲ್ಲದಕ್ಕಿಂತಂದರೆ ಎಲ್ಲ ಪ್ರಾಂತೀಯ ಭೇದ ಮರೆತು, ಎಲ್ಲ ಪಂಗಡ ಭೇದ ಮರೆತು, ಆಹಾರ ಪದ್ಧತಿಗಳು ಮರೆತು ಒಂದು ಕಡೆ ಸೇರೋದೇ ನಮ್ಮೆಲ್ಲರ ದೊಡ್ಡ ಸಾಧನೆ ಅಂತ ಹೇಳ್ತಿರ್ತಾರೆ. ಆ ಹಿನ್ನೆಲೆಯಲ್ಲಿ ಕೇವಲ ವೇಮನ ಮಲ್ಲಮ್ಮ ಜಯಂತಿಗಳು ಅಷ್ಟೇ ಅಲ್ಲದೆ, ಈ ಕಡೆ ಭಾಗಕ್ಕೆ ನೆರೆ ಬಂದಾಗಲಾಗಲಿ, ಈ ಕಡೆಯವರು ಅಲ್ಲೇನೋ ಕೆಲಸಕ್ಕೆ ಹೋದಾಗಲಾಗಲಿ, ರಾಮಲಿಂಗಾರೆಡ್ಡಿ ಅವರು ಕಷ್ಟ ಸುಖಕ್ಕಾಗಿ ನಮ್ಮ ಸಮಾಜಕ್ಕೆ ಒಂದು ದಿಕ್ಕಾಗಿದ್ದಾರೆ. ಅಂತ ರಾಮಲಿಂಗಾರೆಡ್ಡಿ ನಮ್ಮ ಜೊತೆಗೆ ನಿಂತ್ಕೊಂಡ ಮೇಲೇ ನಮ್ಮ ಸಮಾಜ ಇಷ್ಟೊತ್ತು ಎಚ್ಚರಿಕೆಯಾಗಿರೋದು, ಊರಲ್ಲಿ ಗುಡಿ ಆಗಿರೋದು, ಊರಲ್ಲಿ ಸಂಸ್ಥೆಗಳ ಮೂಲಕ ಜನಸೇವೆಗೆ ನಿಂತುಕೊಂಡಿರೋದು. ಹೀಗೆ ನಮ್ಮ ಸಮಾಜ ಪ್ರತಿ ಊರಿನಲ್ಲಿ ಜಾಗೃತಗೊಂಡು ಗುಡಿಗಳು ಕಟ್ಟೋದ್ರ ಮೂಲಕ, ಸಮುದಾಯನ ಭವನ ಕಟ್ಟೋದ್ರ ಮೂಲಕ, ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ, ವೇಮನ ಜಯಂತಿ ಮಾಡೋದ್ರ ಮೂಲಕ ತುಂಬ ಎಚ್ಚೆತ್ತುಕೊಂಡು ಜಾಗೃತ ಆಗಿದೆ. ಈ ಶ್ರದ್ಧೆ ಹಿಂಗೇ ಸಾಗಲಿ ಅಂತ ಹಾರೈಸಿ, ಬಾಗಲಕೋಟೆಯಲ್ಲಿ ಅಥವಾ ವಿಜಯಪುರದಲ್ಲಿ ಸಮಾವೇಶ ಮಾಡಬೇಕು ಈ ಭಾಗದಲ್ಲಿ ಅಂತ 4-5 ಮೀಟಿಂಗ್ಗಳಾದವು. ಅತಿ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಏನಪ್ಪ ಅಂತಂದರೆ, ಸರ್ಕಾರ ಕೇಂದ್ರದಲ್ಲಿ OBC ಪಟ್ಟಿಗೆ ನಮ್ಮ ಸಮಾಜವನ್ನು ಸೇರಿಸೋದು, ಆಮೇಲೆ ಈಗಾಗಲೇ ಚರ್ಚೆ ಆಗಿರುವಂತೆ ರೆಡ್ಡಿ ಅಭಿವೃದ್ಧಿ ಪ್ರಾಧಿಕಾರ ನಿರ್ಮಾಣ ಆಗೋದು ನಮ್ಮ ಸಮಾಜಕ್ಕೆ ಬೇಕಾಗಿದೆ. ಇಷ್ಟೆಲ್ಲ ಬೇಡಿಕೆಗಳ ಜೊತೆಗೆ ನಾವು ಉತ್ತರ ಕರ್ನಾಟಕದಲ್ಲಿ ಸಮಾವೇಶ ಮುಂದೆ ಮಾಡೋಣ ಅಂತ ಹಾರೈಸಿ, ಹೀಗೆ ಓಡಾಡಿದಂಥ ಎಲ್ಲ ಕಾರ್ಯಕರ್ತರು ತಮ್ಮ ಸ್ವಂತ ಕೆಲಸ ಬಿಟ್ಟು ಸಮಾಜ ಕೆಲಸಕ್ಕೆ ಓಡಾಡಿದ್ದಾರೆ. ಅವರಿಗೆಲ್ಲ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಹೊಡೆದು ಅಭಿನಂದನಿಸಿರಿ. ಮಹಾತಾಯಿ ಹೇಮರೆಡ್ಡಿ ಮಲ್ಲಮ್ಮ, ಮಹಾಯೋಗಿ ವೇಮನ ಅವರಿಗೆ ಸದಾ ಕಾಲ ಹಸನು ಮಾಡಲಿ ಅಂತ ಹಾರೈಸಿ ಎಲ್ರಿಗೂ ಮಂಗಳ ಆಗಲಿ.